ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ನೋಡೋ ಮೂವಿ ಒಂದು ತಾಯಿ ಮೂವಿ. ತುಂಬಾನೇ ಫನ್ ಆಗಿ ತುಂಬಾನೇ ಎಂಜಾಯ್ಮೆಂಟ್ ಆಗಿರುತ್ತೆ. ಇದೊಂದು ಕಾಮಿಡಿ ಮೂವಿ ಆಗಿರೋದ್ರಿಂದ ನಿಮ್ಗೆ ಎಲ್ಲೂ ಬೋರೆ ಹೊಡಿಯೋದಿಲ್ಲ, ತುಂಬಾನೇ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೊಂಡ್ಬೇಡಿ. ಆದ್ರೆ ಈ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಶನ್. ನನ್ನ ಇನ್ನೊಂದು ಚಾನಲ್ S4 ವಾಯ್ಸ್ ಓವರ್ ಸೀರೀಸ್ ಅನ್ನೋ ಚಾನಲ್ ಅಲ್ಲಿ ದ ಕಿಡ್ನಾಪಿಂಗ್ ಡೇ ಅನ್ನೋ ಒಂದು ಸೀರೀಸ್ ನ ಸ್ಟಾರ್ಟ್ ಮಾಡಿದ್ದೆ. ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇಂದ ಅದರಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡಕ್ಕಾಗಿಲ್ಲ. ಫಸ್ಟ್ 2 ಪಾರ್ಟ್ ನ ಮಾತ್ರ ಅಪ್ಲೋಡ್ ಮಾಡಿದ್ದೆ. ಸೊ ನಿನ್ನೆಯಿಂದ ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾರ್ಟ್ 3 ಅಪ್ಲೋಡ್ ಮಾಡಿದೀನಿ. ಸೊ ಮಿಸ್ ಮಾಡದೆ ಆ ಚಾನಲ್ ನ ಕೂಡ ವಿಸಿಟ್ ಮಾಡಿ, ಆ ಚಾನಲ್ಗೂ ಸಪೋರ್ಟ್ ಮಾಡಿ. ಆ ಚಾನಲ್ ನ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಒಂದ್ಸತಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋಣ. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ನ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಸೂಪರ್ ಕಾಮಿಡಿ ಆಗಿರೋ ದ ಕಾನ್ ಆರ್ಟಿಸ್ಟ್ ಅನ್ನೋ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಅಲ್ಲಿ ಫಿಲ್ಮ್ ನ ಹೀರೋಯಿನ್ ಅನ್ನ ತೋರಿಸೋದು. ಇವಳ ಹೆಸರು ಲಿಶಿ ಅಂತ. ಇವಳೊಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿರ್ತಾಳೆ. ಅದರಲ್ಲಿ ಒಂದು ರಿವ್ಯೂ ನ ಮಾಡ್ತಾ ಇರ್ತಾಳೆ. ಹೊರಗಡೆ ಇರೋ ಹೋಟೆಲ್ಸ್ ನ ವಿಸಿಟ್ ಮಾಡಿ ಅಲ್ಲಿರೋ ಫುಡ್ ನೆಲ್ಲ ನಾನು ಟೇಸ್ಟ್ ಮಾಡಿ ಅದನ್ನ ರಿವ್ಯೂ ಮಾಡೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಸೊ ಸಿಂಪಲ್ ಆಗಿರ್ಲಿ ಅಂತ ಹೇಳಿ ನಾನೇನ್ ಮಾಡ್ತೀನಿ ಅನ್ನೋದನ್ನ ಡೈಲಿ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಚಾನಲ್ ನ ಓಪನ್ ಮಾಡಿದೀನಿ. ಪ್ಲೀಸ್ ನನ್ಗೆ ಸಪೋರ್ಟ್ ಮಾಡಿ ಅಂತ ಅವಳ ಲೈಫ್ ಅಲ್ಲಿ ನಡೆದಿರೋ ಎಲ್ಲಾ ಟ್ರಾಜಿಡಿ ಸ್ಟೋರಿನ ಹೇಳ್ಕೊಂಡು ಈ ಪಾಪ ಜೀವಿಗೆ ಏನಾದ್ರು ಹೆಲ್ಪ್ ಮಾಡಂಗಿದ್ರೆ ನನಗೆ ಹೆಲ್ಪ್ ಮಾಡಿ, ನನ್ನನ್ನ ನೋಡಿ ಅಯ್ಯೋ ಪಾಪ ಅಂತ ಹೇಳೋರು ಸ್ವಲ್ಪ ದುಡ್ಡು ಗಿಡ್ಡು ಡೊನೇಟ್ ಮಾಡಂಗಿದ್ರೆ ಇಂತ ಅಕೌಂಟ್ ನಂಬರ್ ಗೆ ಡೊನೇಟ್ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಬೋರ್ಡ್ ಅಲ್ಲಿ ಅಂದ್ರೆ ಅಕೌಂಟ್ ನಂಬರ್ ಒಂದು ಬೋರ್ಡ್ ಅಲ್ಲಿ ಬರೆದು ತೋರಿಸ್ಕೊಂಡು ಹಂಗೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ ಗೆಲ್ಲ ಕೂಡ ಇದನ್ನ ಶೇರ್ ಮಾಡಿ ಅಂತ ಒಂದು ವಿಡಿಯೋನ ಮೇಕ್ ಮಾಡಿ ಹಾಕ್ಬಿಟ್ಟು ಈಗ ಹಂಗೆ ಆಫೀಸ್ ಗೆ ರೆಡಿ ಆಗ್ತಾ ಇರ್ತಾಳೆ. ಮುಖ್ಯವಾಗಿ ನಮ್ ಹೀರೋಯಿನ್ ಡೈಲಿ ರೊಟೀನ್ ಫುಡ್ ಏನ್ ಗೊತ್ತಾ ಅಂದ್ರೆ ಬ್ರೇಕ್ಫಾಸ್ಟ್ ಏನ್ ಗೊತ್ತಾ, ಬಾಳೆಹಣ್ಣು. ಯಾಕಂದ್ರೆ ಅದೇ ಕಡಿಮೆ ರೇಟ್ ಅಂತ ಹೇಳ್ಬಿಟ್ಟು ಅದನ್ನೇ ತಿನ್ಬಿಟ್ಟು ಆಫೀಸ್ ಗೆ ಹೋಗ್ತಾಳೆ. ಆಕ್ಚುಲಿ ಇದಕ್ಕೂ ಮುಂಚೆ ಅವಳೊಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ, ಒಂದು ಆಫೀಸರ್ ಆಗಿ. ಬಟ್ ಏನ್ ವಿಷಯ ಅಂತ ಗೊತ್ತಿಲ್ಲ, ಪಾಪ ಕೆಲಸ ಹೋಗಿರೋದ್ರಿಂದ ಈಗ ಯಾವ್ದೋ ಒಂದು ಫೈನಾನ್ಸ್ ಕಂಪನಿಯಲ್ಲಿ ಲೋನ್ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ತಾರಲ್ವಾ, ಆ ತರ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಇವತ್ತಿನ ತರ ಇವತ್ತು ಅವಳು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವಳಿಗೊಂದು ಫೋನ್ ಕಾಲ್ ಬರುತ್ತೆ. ಹಲೋ, ಲಿಶಿ ಅವರ ಮಾತಾಡ್ತಾ ಇರೋದು ಅಂತ ಕೇಳಿದ್ರೆ ಹಾ ಹೌದು, ನೀವ್ ಯಾರು ಅಂತ ಕೇಳಿದಾಗ ನಾವ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಮಾಡ್ತಾ ಇದೀವಿ, ಬೇಕಂದ್ರೆ ಈ ನಂಬರ್ ನ ಗೂಗಲ್ ಅಲ್ಲಿ ಹಾಕಿ ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತಾರ. ಇವಳು ಕೂಡ ಸ್ವಲ್ಪ ವಿವರವಾದವಳೆ ಅಂತ ಕಾಣಿಸುತ್ತೆ. ಟಕಂತ ನಂಬರ್ ನಂಗೆ ಗೂಗಲ್ ಅಲ್ಲಿ ಹಾಕಿ ನೋಡಿದಾಗ ಅದೊಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಂಬರ್ ಅಂತ ತೋರಿಸುತ್ತೆ. ಹಾ ಸರ್ ಹೇಳಿ ಸರ್, ಏನಾಗ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಿ ನಿಮ್ದು ಯೂಟ್ಯೂಬ್ ವಿಡಿಯೋನ ನೋಡಿದ್ವಿ, ಸೊ ನಿಮ್ ಕಡೆಯಿಂದ ನಮ್ಗೊಂದು ಕೆಲಸ ಆಗ್ಬೇಕಾಗಿದೆ, ಅದಕ್ಕೋಸ್ಕರ ನಿಮ್ ಅಕೌಂಟ್ ಗೆ ನಾವೊಂದು 55,000 ಬಾತ್ ನ ಡೆಪಾಸಿಟ್ ಮಾಡಿದೀವಿ ಅಂತ ಹೇಳ್ತಾರ. ಇವಳು ಫುಲ್ ಖುಷಿ ಆಗ್ಬಿಡ್ತಾಳೆ. 55,000 ಬಾತ, ಅಯ್ಯೋ ಹಂಗಾದ್ರೆ 2 ಮಂತ್ಸ್ ಗೆ ನಾನು ಆರಾಮಾಗಿ ಲೈಫ್ ನ ಲೀಡ್ ಮಾಡಬಹುದೇ ಅಂತ ಹೇಳ್ಬಿಟ್ಟು ಟಕ್ಕಂತ ಫೋನ್ ನ ಓಪನ್ ಮಾಡಿ ನೋಡಿದ್ರೆ ಬರೀ 500 ಮಾತ್ರ ಬಂದಿರುತ್ತೆ. ಸರ್ ನೀವೇನಾದ್ರೂ 2 0 ನ ಮಿಸ್ ಮಾಡಿ ಹಾಕ್ಬಿಟ್ರ ಬರೀ 500 ಬಂದಿದೆ ಅಂದಾಗ ಇವ್ನು ಹೇಳ್ತಾನೆ, ಇಲ್ಲ ಮೇಡಮ್ ನಿಮ್ಗೆ 55,000 ಬಾತ್ ನ ನಿಮ್ ಅಕೌಂಟ್ ಹಾಕ್ಬೇಕಂದ್ರೆ ಅದಕ್ಕೆ ನೀವು ಫಸ್ಟ್ 5,000 ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗುತ್ತೆ. ಅದು ಡೈರೆಕ್ಟ್ ಆಗಿ ನಿಮ್ ಅಕೌಂಟ್ ಇಂದ ಡೆಬಿಟ್ ಮಾಡ್ಕೊಳ್ತಾರೆ ಅಥವಾ ಅದನ್ನ ನೀವೇ ಕಟ್ಬೇಕಾಗುತ್ತೆ. ಅವಾಗ್ಲೇ ನಿಮ್ಗೆ ಈ 55,000 ಬಾತ್ ಬರೋದು ಅಂತ ಹೇಳ್ತಾರ. ಇವಳು ಫುಲ್ ಖುಷಿ ಆಗ್ಬಿಡ್ತಾಳೆ. ಹಾ ಸರಿ ಸರಿ ಸರ್ ಕಳಿಸ್ತೀನಿ ನೋಡಿ ಈಗಲೇ ಅಮೌಂಟ್ ಅಂತ ಹೇಳ್ಬಿಟ್ಟು ಫೋನ್ ಅಲ್ಲಿ ಅಮೌಂಟ್ ನ ಅಂದ್ರೆ 5,000 ನ ಸೆಂಡ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಾಗ ಇಂಟರ್ನೆಟ್ ಕಟ್ ಆಗ್ಬಿಟ್ಟಿರುತ್ತೆ. ಸರ್ ನನ್ನ ಫೋನ್ ಅಲ್ಲಿ ಏನೋ ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ, ಒಂದು 2 ಮಿನಿಟ್ಸ್ ಟೈಮ್ ಕೊಡಿ, ATM ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೋಗ್ಬಿಟ್ಟು ಅವನ ಹತ್ರ ಅಕೌಂಟ್ ನಂಬರ್ ಎಲ್ಲ ತಗೊಂಡು ಇಲ್ಲಿ ATM ಅಲ್ಲಿ ಹಾಕಿ ನೋಡಿದ್ರೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರೋ ಹೆಸರೇನು ಬರೋದಿಲ್ಲ, ಒಂದು ಪರ್ಸನ್ ನೇಮ್ ಬರುತ್ತೆ. ಇದನ್ನ ನೋಡ್ಬಿಟ್ಟು ಡೌಟ್ ಪಟ್ಟವಳು, ಸರ್ ಇದ್ರಲ್ಲಿ ಈ ತರ ಹೆಸರು ಬರ್ತಾ ಇದೆ ಅಂದಾಗ ಅವ್ನು ಹೇಳ್ತಾನೆ, ಅದಾ ಆಡಿಷನ್ ಟೈಮ್ ಅಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಪರ್ಸನಲ್ ಅಕೌಂಟ್ ಕೊಟ್ಟಿದೀವಿ ಅಂತ ಹೇಳ್ತಾನ. ಇವಳಿಗೇನೋ ಡೌಟ್ ಬರುತ್ತೆ. ಸರ್ ಒಂದೇ ನಿಮಿಷ ಹಂಗೆ ಲೈನ್ ಅಲ್ಲಿ ಇರಿ ಸರ್, ಎಂಟರ್ ಬಟನ್ ಏನೋ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಮಾತಾಡ್ಕೊಂಡೆ ಒಳಗಡೆ ಹೋದವಳು. ಈಗ ಕಾಲ್ ಮಾಡಿದನಲ್ಲ ಆ ನಂಬರ್ ನ ಡೀಟೇಲ್ಸ್ ನೆಲ್ಲ ಸಿಸ್ಟಮ್ ಅಲ್ಲಿ ಹಾಕಿದ ತಕ್ಷಣ ಒಂದೇ ಸೆಕೆಂಡ್ ಅಲ್ಲಿ ಅವ್ನ್ ಬಂಡವಾಳ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಆ ಕಡೆ ಅವ್ನ್ ಮಾತಾಡ್ತಾ ಇರ್ತಾನೆ, ಹಲೋ ಮೇಡಮ್ ಏನ್ ಇನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂದಾಗ ಇವಳು ಹೇಳ್ತಾಳೆ, ಅಯ್ಯೋ ಅದಪ್ಪ ಈ ನಂಬರ್ 5 ಕೂಡ ವರ್ಕ್ ಆಗ್ತಿಲ್ಲ ಯಾಕೋ, ಅದಕ್ಕೆ ನಂಬರ್ 4 ನ ಮತ್ತೆ ನಂಬರ್ 1 ಎರಡನ್ನೂ ಸೇರಿಸಿ ಪ್ರೆಸ್ ಮಾಡ್ಲಾ ಅಂತ ಕೇಳಿದಾಗ ಇವ್ನ್ ಟೆನ್ಷನ್ ಆಗ್ಬಿಡ್ತಾನೆ. ಹಲೋ ಏನ್ರಿ ನೀವು, ನಾನೇ ನಿಮ್ ಫ್ರೆಂಡ್ ಅಲ್ಲ, ಐ ಎಂ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಟೆರರ್ ಆಗಿ ಹೇಳ್ತಾನ. ಅದಕ್ಕೆ ಇವಳು ಎಚ್ಚಿ ಮುಚ್ಚಾ ಬಾಯ್ನ, ಫಸ್ಟ್ ಆಫ್ ಆಲ್ ನೀನೇ ಒಂದು ಫೇಕ್, ನೀನ್ ಇಟ್ಕೊಂಡಿರೋ ಹೆಸರು ಫೇಕ್, ಬೇರೆಯವ್ರ ಅಕೌಂಟ್ ಇಂದ ಅಮೌಂಟ್ ನ ಬೇಸ್ ಮಾಡೋನು, ನಿನ್ಗಲ್ಲ ಏನಕ್ಕ ಮರ್ಯಾದೆ ಕೊಡೋದು, ಫ್ರಾಡ್ ಅಂತ ಹೇಳ್ಬಿಟ್ಟು ಬೈತಾಳ. ಇವ್ನ್ ಟೆನ್ಷನ್ ಆಗ್ಬಿಡ್ತಾನೆ. ಏಯ್ ಏನ್ ಬಿಟ್ರೆ ತುಂಬಾ ಓವರ್ ಆಗಿ ಮಾತಾಡ್ಕೊಂಡು ಹೋಗ್ತಾ ಇದ್ಯಾ, ನಿನಗಿದ್ರಲ್ಲಿ ₹1 ಕೂಡ ನಷ್ಟ ಇಲ್ಲ, ನನಗೆ 500 ಬಾತ್ ಹೋಯ್ತು ಅಂತ ಹೇಳಿದಾಗ ಇವಳು ಹೇಳ್ತಾಳೆ, ಹೌದು ನಿನ್ಗೆ ಇದಕ್ಕಿಂತ ಇನ್ನೂ ಜಾಸ್ತಿನೇ ಆಗ್ಬೇಕು, ನೆಕ್ಸ್ಟ್ ಜೈಲ್ಗೆ ಹೋಗೋದು ಕೂಡ ರೆಡಿ ಆಗಿರೋ ಅಂದಾಗ ಅವ್ನು ಹೇಳ್ತಾನೆ, ನಿನ್ನಂತ ದದ್ದಿ ಕೈಲೆಲ್ಲ ನಾನು ಹಿಡಿಯಕ್ಕಾಗುತ್ತಾ, ಹೋಗೋಗು ಕೆಲಸ ನೋಡೋಗು ಅಂದಾಗ ಇವಳಿನೂ ಟೆನ್ಷನ್ ಆಗ್ಬಿಡ್ತಾಳೆ. ಹೌದು ಒಳ್ಳೆ ಬಲ್ಲಿ ಬಾಲದ ತರ ಒಂದು ದಾಡಿ ಇಟ್ಕೊಂಡು ಬೆಕ್ಕಗ್ ಮೀಸೆ ತರ 4 ಕೂದ್ಲಿರತ್ತಲ್ಲ ಆ ತರ ಮೀಸೆ ಇಟ್ಕೊಂಡು ಒಳ್ಳೆ ಬಫೂನ್ ತರ ಇರೋ ಮಿಸ್ಟರ್ ತೇವಾ ಫ್ರಮ್ ಸೇವಾ ಡಿಸ್ಟ್ರಿಕ್ಟ್ 3rd ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ಅವ್ನ ಅಡ್ರೆಸ್ ಹೇಳ್ತಾ ಇದ್ರೆ ಇವ್ನು ಟೆನ್ಷನ್ ಆಗ್ಬಿಡುತ್ತೆ. ಏಯ್ ಹೆಂಗ್ ಗೊತ್ತಾಯ್ತು, ನನ್ನ ಅಡ್ರೆಸ್ ಹೆಂಗ್ ಗೊತ್ತಾಯ್ತು ಅಂದಾಗ ಇವಳು ಬಿಡದೆ ಮಾತಾಡ್ತಾ ಇರ್ತಾಳೆ, ನೀನ್ ಮಾತಾಡಿದ್ದನ್ನೆಲ್ಲ ನಾಳೆ ನಾನು ನೆಟ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ, ಕಂಗ್ರಾಚುಲೇಷನ್ಸ್ ನೀನ್ ಸ್ವಲ್ಪ ದಿನದಲ್ಲೇ ಫೇಮಸ್ ಆಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡೆ ಕಾಲ್ ನ ಕಟ್ ಮಾಡ್ಬಿಡ್ತಾಳ. ಅವ್ನ ಕಡೆ ಟೆನ್ಷನ್ ಆಗ್ತಾ ಇರುತ್ತೆ. ಆದ್ರೂ ಒಂದ್ ಕಡೆ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಡೀಟೇಲ್ಸ್ ಎಲ್ಲ ಗೊತ್ತಲ್ವಾ, ಸರಿ ಕಾಲ್ ಮಾಡಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಿಗೆ ಕಾಲ್ ಮಾಡ್ತಾನೆ. ನಾನೇ ಬಲಿದಡಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನೀನಾ ಹೇಳು ಅಂತಾಳೆ. ಅದಕ್ಕೆ ಅವ್ನು ಹೇಳ್ತಾನೆ, ನನ್ಗೆ ಯಾಕೋ ತುಂಬಾ ಗಿಲ್ಟ್ ಆಗಿ ಫೀಲ್ ಆಗ್ತಾ ಇದೆ, ಸೊ ನಿನ್ನ 2 ತಿಂಗಳದ್ದು ಬಾಡಿಗೆ ಅಮೌಂಟ್ ನ ನಾನೇ ಕೊಡ್ತೀನಿ ಅಂದಿದ ತಕ್ಷಣ ಇವಳಿಗೆ ಒಂದ್ ಕಡೆ ಸಂತೋಷ ಆಗುತ್ತೆ. ಆದ್ರೂ ಕೇಳಿದ್ರೆ ಚೀಪ್ ಆಗಿ ಅನ್ಸ್ಬಿಡ್ತೀನಿ ಏನೋ ಅಂತ ಹೇಳ್ಬಿಟ್ಟು ಇವಳು ಹಂಗೆ ಸೈಲೆಂಟ್ ಆಗಿರ್ತಾಳೆ. ಅವ್ನು ಹೇಳ್ತಾನೆ, ಏನ್ ಸೈಲೆಂಟ್ ಆಗ್ಬಿಟ್ಟೆ, ನಾಳೆ ಮೀಟ್ ಮಾಡೋಣ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಕೂಡ ಸರಿ ಆಯ್ತು, ನಾಳೆ ಒಂದು 11
ಗಂಟೆಗೆ ಮೀಟ್ ಮಾಡೋಣ, ನಿನ್ನ ಹತ್ರ ಮಾತಾಡಿದ್ಮೇಲೆ ಈ ಆಡಿಯೋನ ಡಿಲೀಟ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅವ್ನು ಕೂಡ ಸರಿ ಆಯ್ತು ಎಲ್ಲ ನನ್ ಕರ್ಮ ಅಂತ ಬೈಕೊಂಡ್ ಫೋನ್ ನ ಇಡ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಹೇಳಿತಾರನೆ ಹೀರೋನು ಬಂದು ವೇಟ್ ಮಾಡ್ತಾ ಇರ್ತಾನೆ. ಇವಳು ಯಾವ್ದೋ ಒಂದು ಬೈಕ್ ಟ್ಯಾಕ್ಸಿಯಲ್ಲಿ ಬಂದು ಇಳ್ಕೊಂಡಿರ್ತಾಳೆ. ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲದೆ ನಿಂತಿರುವಾಗ ಹೀರೋನಿ ಇವಳಿಗೆ ಕಾಲ್ ಮಾಡ್ಬಿಟ್ಟು ಇದೋ ನಿನಗೆ ಆಪೋಸಿಟ್ ಅಲ್ಲಿ ಇದೀನಿ ನೋಡು, ರೈಟ್ ಸೈಡ್ ತಿರುಗಿ ನೋಡು, ವೈಟ್ ಕಲರ್ ಕಾರ್ ಅಲ್ಲಿ ಇದೀನಿ ಅಂತ. ಆದ್ರೆ ಇವಳು ಅದೇ ತರ ಆಪೋಸಿಟ್ ಅಲ್ಲಿ ಲೆಫ್ಟ್ ಸೈಡ್ ತಿರುಗಿ ನೋಡ್ತಾಳೆ. ಇವನು ಟೆನ್ಷನ್ ಆಗುತ್ತೆ. ಏಯ್ ನಿನ್ಗೆ ರೈಟ್ ಗೆ ಲೆಫ್ಟ್ ಗೆ ವ್ಯತ್ಯಾಸ ಗೊತ್ತಿಲ್ವಾ, ರೈಟ್ ಅಲ್ಲಿ ಇದೀನಿ ಈ ಕಡೆ ತಿರುಗಿ ನೋಡು ಅಂದ್ರೆ ಇವಳು ಕೂಡ ಎಲ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಹುಡುಕೊಂಡು ಇವನ್ನ ಕೂಡ ನೋಡ್ಬಿಡ್ತಾಳೆ. ಸರಿ ಬಾ ಕಾರ್ ಹತ್ತು ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿದಾಗ ಇವಳು ಹೇಳ್ತಾಳೆ ಹಾ ನೀನ್ ಕರ್ದಿದ ತಕ್ಷಣ ನಿನ್ ತರ ಫ್ರಾಡ್ ಕಾರಲ್ಲೆಲ್ಲ ಹತ್ ಬಿಡ್ತಾರೆ, ನಾನ್ ಬರೋದಿಲ್ಲ, ನೀನ್ ಇಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಸ್ಟ್ರೇಟ್ ಆಗಿ ಹೋಗಿ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡ್ಬಿಡ್ತಾಳೆ. ಇವನ್ ಕೂಡ ತುಂಬಾ ಓವರ್ ಆಗಿ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಬೈಕೊಂಡಂಗೆ ಕಾರ್ ಇಳಿತಾನೆ. ಇವನ್ ಹತ್ರ ಬರೋದನ್ನ ನೋಡ್ಬಿಟ್ಟು ಅವಳೇ ಸ್ಟಾಪ್ ಸ್ಟಾಪ್ ಅಂತ ಹೇಳ್ತಾಳೆ. ಇವನ್ಗೆ ಅರ್ಥ ಆಗಲ್ಲ ಏನಂತ ಹೇಳ್ಬಿಟ್ಟು ಹೀರೋಯಿನ್ ಹತ್ರ ಒಂದ್ ಚಿಕ್ಕ ಹುಡುಗಿ ಬರ್ತಾ ಇರ್ತಾಳೆ. ಅವ್ಳಿಗೆ ಟಕ್ಕಂತ ಸ್ಟಾಪ್ ಆಗ್ತಾಳೆ. ಅದನ್ನ ನೋಡ್ಬಿಟ್ಟು ಹೀರೋಯಿನ್ ಏಯ್ ನಿನ್ನಲ್ಲ ಪುಟಿ ನೀನ್ ಹೋಗು ಅಂತ ಹೇಳ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಬರ್ಬೇಕಂತ ನೋಡಿದ್ರೆ ಏಯ್ ಸ್ಟಾಪ್ ಸ್ಟಾಪ್ ಅಂತಾಳೆ. ಇವನು ಏನಾಯ್ತು ಅಂದಾಗ ಇವಳು ಹೇಳ್ತಾಳೆ ನಿನ್ನ ನೋಡೋದಕ್ಕೆ ಒಳ್ಳೆ ಟೆರರಿಸ್ಟ್ ಇದ್ದಂಗಿದ್ಯಾ, ವೆಪನ್ಸ್ ಏನಾದ್ರು ಇಟ್ಕೊಂಡಿದ್ರೆ ನಾನು ಅಟ್ಯಾಕ್ ಮಾಡ್ಬಿಟ್ರೆ ನಾನ್ ಏನ್ ಮಾಡೋದು, ಕೈ ಎತ್ತು ಹಂಗೆ ಬಟ್ಟೆನೆಲ್ಲ ಮೇಲಕ್ಕಿತ್ತು ಅಂತಾಳ. ಇವನು ಎಲ್ಲಾ ಟೈಮೇ ನೀನ್ ಮಾಡ್ತೀಯ ಯಾಕೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಲೈಟ್ ಆಗ ಶರ್ಟ್ ನ ಮೇಲೆ ಎತ್ತಾನೆ. ಇವಳು ಏ ಮ್ಯಾನ್ ಇನ್ ಸ್ವಲ್ಪ ಮೇಲಕ್ಕಿತ್ತು ಅಂತ ಹೇಳ್ತಾಳೆ. ಎಲ್ಲ ನಿನ್ ಟೈಮ್ ಕಣೆ ಅಂತ ಹೇಳ್ಬಿಟ್ಟು ಇವನು ಬೈಕೊಂಡು ತುಂಬಾ ಶೈ ಟೈಪ್ ಅಂತ ಕಾಣಿಸುತ್ತೆ. ಇನ್ ಸ್ವಲ್ಪ ಮೇಲೆ ಎತ್ತಾನಷ್ಟೇ. ಏಯ್ ಚೆನ್ನಾಗಿ ಕೈ ಎತ್ತೋ ಮೇಲಕ್ಕೆ, ಟಿ ಶರ್ಟ್ ನ ಇನ್ನ ಮೇಲಕ್ಕೆ ಎತ್ತೋ ಅಂತ ಹೇಳ್ತಾಳ. ನೀನ್ ಮಾಡೋದ್ ನೋಡಿದ್ರೆ ನನ್ಗೇನೋ ನಿನ್ ಮೇಲೆ ಡೌಟ್ ಬರ್ತಿದೆ ಅಂತ ಹೇಳ್ಬಿಟ್ಟು ಇವನು ಹಂಗೆ ಬೈಕೊಂಡು ಆ ಟಿ ಶರ್ಟ್ ನ ಮೇಲಕ್ಕಿತ್ತಾನೆ. ಇವಳು ಕನ್ಫರ್ಮ್ ಆದ್ಮೇಲೆ ಹತ್ರ ಬರೋದು. ಇವಳು ಹೆಲ್ಮೆಟ್ ಎಲ್ಲ ಬಿಚ್ತಾಳ, ತಲೆ ಫುಲ್ ತೇವಾಗಿರೋದನ್ನ ನೋಡ್ಬಿಟ್ಟು ನೀನೇ ನೋಡಕ್ ಒಳ್ಳೆ ಮೇಕೆ ಈಗ ತಾನೆ ಮರಿ ಹಾಕಿರೋ ತರ ಇದೆಯಾ ಅಂದಾಗ ನಿನ್ನ ಯಾರಾದ್ರು ಕೇಳಿದ್ರೇನೋ ಫ್ರಾಡ್ 420 ಆಗಿರೋ ಒಂದ್ ಹೆಸ್ರೆ ನಿನ್ನಿಂದ ಹಾಳಾಗೋಯ್ತಲ್ವೋ, ಹೋಗಿ ಹೋಗಿ ನನ್ನ ಹತ್ರ ಬಂದ್ ಸಿಕ್ಕಾಕೊಂಡಿಯಲ್ಲೋ ಅಂದಾಗ ಅವ್ನ್ ಹೇಳ್ತಾನೆ ಎಲ್ಲ ನನ್ ಟೈಮು, ನೀನ್ ಎಕ್ಸ್ ಬ್ಯಾಂಕ್ ಎಂಪ್ಲಾಯ್ ಅಂತ ಗೊತ್ತಿಲ್ದೆ ನಿನ್ಗೆ ಇವತ್ ನನ್ ಕಾಲ್ ಮಾಡ್ಬಿಟ್ಟೆ, ಇವತ್ ನನಗ್ ಟೈಮ್ ಸರಿ ಇಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಸರಿ ಏನೋ ಕೇಳ್ಬೇಕು ಅನ್ಕೊಂಡಿದ್ಯಲ್ಲ ಕೇಳು ಅಂದಾಗ ಇವಳು ಹೇಳ್ತಾಳೆ ಅದೇನಿಲ್ಲ ನೀನ್ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ನನ್ ಫ್ರೆಂಡ್ಗೆ ಸ್ವಲ್ಪ ಅಮೌಂಟ್ ಬೇಕಾಗಿದೆ ಅದ್ರ ಬಗ್ಗೆ ಮಾತಾಡೋಣ ಅಂದಾಗ ಇವ್ನ್ ಹೇಳ್ತಾನೆ ಓ ಮೋಸ್ಟ್ಲಿ ಆ ಫ್ರೆಂಡ್ ನೋಡಕ್ ನಿಂತರನೇ ಇರ್ಬೇಕಲ್ವಾ ಅಂತ ಕೇಳ್ತಾನ. ಇವಳು ಹೇಳ್ತಾಳೆ ಏಯ್ ಆತರ ಎಲ್ಲ ಏನಿಲ್ಲ, ಅವಳ ಬಾಯ್ ಫ್ರೆಂಡ್ ಬಂದು ಅವಳನ್ನೇನೋ ಯಾಮಾರಿಸಿ ದುಡ್ಡು ತಗೊಂಡ್ಬಿಟ್ನಂತೆ ಅದಕ್ಕೆ ಅಂತ ಹೇಳಿದಾಗ ಇವ್ನು ಹೇಳ್ತಾನೆ ಓ ಹಂಗಾದ್ರೆ ಯಾವನ ಹತ್ರ ಸರಿಯಾಗಿ ಸಿಕ್ಕಾಕೊಂಡು ಸಕ್ಕದಾಗ ನಿನ್ನ ಫುಲ್ ಮಾಡಿದಾನೆ ಅಂತ ಕಾಣಿಸುತ್ತೆ, ಏನ್ ಸ್ಟೋರಿ ಅಂತ ಹೇಳಿದ ತಕ್ಷಣ ಇವಳು ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟು ಅವ್ಳ ಕತೆನೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅದ್ ಏನಿಲ್ಲಪ್ಪ ಅವನನ್ನ ಫಸ್ಟ್ ಒಂದು ಡೇಟಿಂಗ್ ಆಪ್ ಅಲ್ಲೇ ಮೀಟ್ ಮಾಡಿದ್ದು, ನನ್ ಕಾಲೇಜ್ ಸೀನಿಯರ್ ಅವನು, ಸ್ಟಾರ್ಟಿಂಗ್ ಅಲ್ಲಿ ಒಂದ್ 2,000 ಬಾತ್ನ ಕೊಟ್ಟೆ ಅಂತ ಹೇಳಿದ ತಕ್ಷಣ ಇವನಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ಏನಾಯ್ತು ಅಂದಾಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಾನು ಒಂದ್ 2,000 ಬಾತ್ನ ಕೊಟ್ಟಾಗ ಕರೆಕ್ಟ್ ಆಗಿ ಒಂದ್ ತಿಂಗಳಿಗೆ ವಾಪಸ್ ಕೊಟ್ಬಿಟ್ಟ ಅಂತ ಹೇಳ್ತಾರೆ. ಆಕ್ಚುಲಿ ಬಾಯ್ ಫ್ರೆಂಡ್ ಬಂದ್ಬಿಟ್ಟು ಸ್ಮೈಲಿಂಗ್ ಟೂಲ್ ಒಂದನ್ನ ಆಯುಧವಾಗಿ ಇಟ್ಕೊಂಡಿರ್ತಾನೆ. ಎಂತವ್ರ ನಗುಗೆ ಬಿದ್ದೋಗ್ಬೇಕು, ಇವಳು ಅದಕ್ಕೆ ಬಿದ್ದೋದ್ಲೇನೋ ಗೊತ್ತಿಲ್ಲ. ಅವನ ಅಮೌಂಟ್ ನ ವಾಪಸ್ ಕೊಡೋದಲ್ದೆ ಜೊತೆಗೆ ಒಂದ್ ರೋಸ್ ನ ಕೊಟ್ಬಿಟ್ಟು ಒಂದು ಒಳ್ಳೆಯವನ ಹತ್ರ ಇವ್ಳ ಮನ್ಸಲ್ಲಿ ನಿಂತ್ಬಿಟ್ಟ. ಇವಳಂತೂ ಅದಕ್ಕೆ ಬಿದ್ದೋದ್ಲೇನೋ ಗೊತ್ತಿಲ್ಲ, ತುಂಬಾ ಖುಷಿಯಾಗಿ ಅದನ್ನ ತಗೊಂತಾಳೆ. ಈ ತರ ಸ್ಟೋರಿ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಯಾವ್ದೋ ಒಂದು ವ್ಯಾನ್ ಬರುತ್ತೆ. ನೆಕ್ಸ್ಟ್ ಸ್ಟೋರಿ ಕೇಳ್ಬೇಕಂದ್ರೆ ನನ್ನ ಫಾಲೋ ಮಾಡು ಅಂತ ಹೇಳ್ಬಿಟ್ಟು ವ್ಯಾನ್ ಹತ್ಕೊಂಡು ಹೊಟ್ಟೋಗ್ತಾಳೆ. ಇವ್ ನಂಗೆ ಕಾರಲ್ಲೇ ಫಾಲೋ ಮಾಡ್ತಾನೆ. ಆದ್ರೆ ಸ್ಟೋರಿನ ಕೇಳಿಸ್ಕೊಳ್ದೆ ಇರಕ್ ಆಗ್ತಾ ಇಲ್ಲ. ಅವ್ನ ಕೈಲಿ ಫೋನ್ ಮಾಡ್ಬಿಟ್ಟೆ ಕೇಳ್ತಾನೆ ಇನ್ ಪೂರ್ತಿ ಸ್ಟೋರಿ ನನ್ಗೆ ಹೇಳು ಅಂತ. ಈಗ ಅವಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿ ಹೀರೋಯಿನ್ ಅವ್ರ ಎಕ್ಸ್ ಬಾಯ್ ಫ್ರೆಂಡ್ ಗೆ ಟಿಸಿ ತಗೊಳ್ಳೋದು ಕೂಡ ಅಮೌಂಟ್ ಇರೋದಿಲ್ಲ. ಅದಕ್ಕೆ ಪಾಪ ಲಿಶಿಗೆ ತುಂಬಾನೇ ಬೇಜಾರಾಗ್ಬಿಟ್ಟು ಸರಿ ನಾನ್ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿ 5 ಲಕ್ಷ ಕೊಡ್ತೀನಿ, ನೀನ್ ಹೆಂಗಾದ್ರೂ ಮಾಡಿ ಟಿಸಿನ ತಗೊಂಡ್ಬಿಡು, ಅದಾದ್ಮೇಲೆ ತಿಂಗಳು ಲೋನ್ ಕಟ್ಕೊಂಡ್ ಬಂದ್ಬಿಡು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಸಪೋರ್ಟಿವ್ ಆಗಿ ಮಾತಾಡ್ತಾಳ. ಅವ್ನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಹಗ್ ಮಾಡ್ಕೊಂಡು ತುಂಬಾ ಥ್ಯಾಂಕ್ಸ್ ಲಿಶಿ, ನನ್ ಬಗ್ಗೆ ಇಷ್ಟು ಯೋಚನೆ ಮಾಡ್ತೀಯ ಅಂತ ಹೇಳಿ ಇಲ್ಲ ಹಗ್ ಮಾಡ್ಕೊಂಡು ಒಳ್ಳೆ ಮಾತಾಡಿದವನು ನೆಕ್ಸ್ಟ್ ಅವಳಿಗೆ ಪಂಗ್ನಾಮನೆ ಎಳೆದ್ಬಿಟ್ಟ. ಅದಾದ್ಮೇಲೆ ಎದ್ದೋರೆ ಲೋನ್ ಅಮೌಂಟ್ ನಾನೇ ಪೇ ಮಾಡಿಲ್ಲ, ಅದು ಪೊಲೀಸ್ ಸ್ಟೇಷನ್ ವರ್ಗೂ ಹೊಟ್ಟೋಗುತ್ತೆ. ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಇವಳು ಕೇಸ್ ನ ತಗೊಳ್ತಾ ಇಲ್ಲ. ನೋಡಮ್ಮ ನೀನ್ ಅವ್ನ್ಗೆ ಅಮೌಂಟ್ ಎತ್ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು ರೈಟಿಂಗ್ ಅಲ್ಲಿ ಏನು ಡಾಕ್ಯುಮೆಂಟ್ ಇಲ್ಲ, ಸೊ ಇದಕ್ ನಾವೇನು ಹೆಲ್ಪ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಡ್ತಾಳೆ. ಆದ್ರೆ ಇಲ್ಲಿ ಇವನು ಈ ಬಾಯ್ ಫ್ರೆಂಡ್ ತುಂಬಾ ಟೆನ್ಷನ್ ಆಗ್ಬಿಡ್ತಾನೆ. ಲಿಶಿ ಏನ್ ಈ ತರ ಕೆಲಸ ಮಾಡ್ಬಿಟ್ಟೆ, ನನ್ ಮೇಲೆ ನಿಂಗ್ ನಂಬಿಕೆ ಇಲ್ವಾ, ನಾನು ಇನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಪೊಲೀಸ್ ಸ್ಟೇಷನ್ ವರ್ಗೂ ಕರ್ಕೊಂಡ್ ಬಂದ್ಬಿಟ್ಟೆ ಅಲ್ಲ, ಇದಕ್ ಮೇಲೆ ನೀನ ನೋಡಕ್ ಇಷ್ಟ ಪಡಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂತಾನ. ಇವಳಿಗೆಲ್ಲೋ ಏನೋ ತಪ್ಪು ಮಾಡ್ಬಿಟ್ಲೇನೋ ಅಂತ ಅನ್ಸ್ಬಿಡುತ್ತೆ. ಅವ್ನ್ ಕೈ ಕಾಲ್ನೆಲ್ಲ ಹಿಡ್ಕೊಂಡು ಕೇಳ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅದ್ ದುಡ್ಡನ್ನ ಬೇಕಾಗಿದ್ರು ನಾನೇ ಕಟ್ಕೊಳ್ತೀನಿ ಕಣೋ, ಪ್ಲೀಸ್ ನೀ ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳ್ಬಿಟ್ಟು ತುಂಬಾನೇ ಕೇಳ್ಕೊಳ್ತಾನೆ. ಆದ್ರೆ ಅವ್ನಿಗೆ ಸ್ವಲ್ಪನೂ ಅಯ್ಯೋ ಅನಿಸ್ದೆ. ಅವಳು ನಂಗೆ ಕೈ ಕಾಲೆಲ್ಲ ಓದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈ ಸ್ಟೋರಿನೆಲ್ಲ ಕೇಳಿಸ್ಕೊಂಡೀಗ ಇಬ್ರು ಸ್ಟ್ರೈಟ್ ಆಗಿ ಎಲ್ ಬಂದಿದ್ದಾರೆ ಅಂದ್ರೆ ಆ ಎಕ್ಸ್ ಬಾಯ್ ಫ್ರೆಂಡ್ ಕೆಲಸ ಮಾಡ್ತಾ ಇರ್ತಾನಲ್ಲ ಆ ಜಾಗಕ್ಕೆ ಬಂದಿರೋದು. ಅವನನ್ನ ನೋಡಿದ ತಕ್ಷಣ ಇವಳು ಕೂಡ ಅದು ಅವನೇ ನನ್ ಬಾಯ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ದಡದಡ ಅಂತ ಹೋಗಿ ಕಾರಲ್ಲಿ ಕುತ್ಕೊಂಡ್ಬಿಡ್ತಾಳೆ. ಅದಾದ್ಮೇಲೆ ಹೀರೋನು ಬಂದ್ ಕುತ್ಕೊಳ್ತಾನೆ. ಹೀರೋ ಟಾಪ್ ಟು ಬಾಟಮ್ ಆ ಎಕ್ಸ್ ಬಾಯ್ ಫ್ರೆಂಡ್ ನ ಮೇಲಿಂದ ಕೆಳಗಡೆವರೆಗೂ ನೋಡ್ತಾನೆ. ಕೈಯಲ್ಲಿ ಕಾಸ್ಟ್ಲಿ ವಾಚ್, ಡ್ರೆಸ್ಸಿಂಗ್ ಮಾಡ್ಕೊಂಡಿರೋದು ನೋಡಿದ್ರೆ ಒಳ್ಳೆ ಶ್ರೀಮಂತ ತರನೇ ಇದೆ, ಮಾತಾಡೋದೆಲ್ಲ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಗಮನಿಸಿದವನು ಈಗ ಹೀರೋನ ನೋಡ್ಬಿಟ್ಟು ಕೇಳ್ತಾನೆ ಸರಿ ನಿನ್ಗೆ ಎಷ್ಟು ಅಮೌಂಟ್ ಬೇಕು ಅಂದಾಗ ಅವಳು 5 lakhs ಅಂತ ಹೇಳ್ತಾಳೆ. ಸರಿ ಆಯ್ತು, ಅದಕ್ ಮುಂಚೆ ವಿಡಿಯೋನ ಡಿಲೀಟ್ ಮಾಡು ಅಂತ ಹೇಳಿದ್ರೆ ಅವಳು ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ವಿಡಿಯೋನಲ್ಲಿ ಏನ್ ಸೇವ್ ಮಾಡ್ಕೊಂಡಿದ್ದಾಳೆ ಅಂತ ತೋರಿಸಿದ್ರೆ ಫ್ರಾಡ್ 420 ಕಾಲಿಂಗ್ ಎಕ್ಸ್ ಬ್ಯಾಂಕ್ ಆಫೀಸರ್ ಅಂತ ಟೈಪ್ ಮಾಡಿರ್ತಾಳ. ಇದನ್ನ ನೋಡಿ ಟೆನ್ಷನ್ ಆಗ್ತಾನೆ. ನೀನ್ ಈ ತರ ಸೇವ್ ಮಾಡ್ಕೊಂಡಿರೋದಕ್ಕೆ ಅರ್ಧ ಫೋನ್ ನ ಕಿತ್ಕೊಂಡು ಹೊಡೆದಾಕ್ಬಿಟ್ಟು ನೀನ್ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಅನಿಸ್ತಾ ಇದೆ. ಇದ್ರು ಅಯ್ಯೋ ಪಾಪ ಅಂತ ಹೇಳಿ ಬಿಡ್ತಾ ಇದೀನಿ ಅಂದಾಗ ಇವಳು ಸರಿ ಆಯ್ತು, ನಿನ್ಗೆ ನನ್ ಬಾಯ್ ಫ್ರೆಂಡ್ ನ ನೋಡ್ತಾ ಇದ್ರೆ ನನ್ನ ಮೋಸ ಮಾಡೋದಕ್ಕಂತಾನೆ ಏನಾದ್ರು ನನ್ನ ಹತ್ರ ಕ್ಲೋಸ್ ಆಗಿದ್ನ ಅಂತ ಕೇಳಿದಾಗ ಇವನ್ ಹೇಳ್ತಾನೆ ನಿನ್ ಮೇಲೆ ಇರೋ ಲವ್ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ, ಯಾಕಂದ್ರೆ ನೀನು ತುಂಬಾನೇ ಕರುಣೆ ಉಳ್ಳೆ ಒಂದು ಹೆಣ್ಣು ಅಂತ ಒಳ್ಳೆ ಅವ್ನ ಬಾಯ್ ಫ್ರೆಂಡ್ ಮಾತಾಡೋ ತರನೇ
ಕಡೆ ಮಾತಾಡ್ತಾ ಇದ್ರೆ ಇವಳು ಹೇ ನಿನ್ಗೆ ಗೊತ್ತು ಅವ್ನ ಹತ್ರ ಮಾತಾಡ್ದಂತ ನಿನ್ಗೆ ಗೊತ್ತು ಅಂತ ಕೇಳ್ತಾ ಇದ್ರೆ ಇದಕ್ಕೂ ಮುಂಚೆ ನಿನ್ ಬಾಯ್ ಫ್ರೆಂಡ್ ಫೋನ್ ಅಲ್ಲಿ ಮಾತಾಡ್ತಾ ಇದ್ದ ಅಲ್ವಾ, ಇದೇ ಡೈಲಾಗ್ ನಾನೇ ಯಾವ್ದೋ ಇನ್ನೊಂದು ಹುಡುಗಿ ಹತ್ರ ಆಗ್ತಾ ಇದ್ದ ಅಂದಾಗ ಇವಳೆ ಶಾಕ್ ಆಗ್ತಾಳೆ. ಓ ನಿನ್ಗೆ ಲಿಪ್ ರೀಡಿಂಗ್ ಎಲ್ಲ ಬರುತ್ತಾ ಅಂತ. ಹೀರೋ ಕೂಡ ಚೆನ್ನಾಗೆ ಬರುತ್ತೆ ಅಂದಾಗ ಎಲ್ಲಿ ಇರು ಅಂತ ಹೇಳ್ಬಿಟ್ಟು ಇವ್ಳು ಬೇಗ ಬೇಗ ಹೋಗ್ಬಿಟ್ಟು ಎಸ್ ಡಿ ಬೂತ್ ಒಳಗಡೆ ನಿಂತ್ಕೊಂಡು ಅದೇನೋ ಟಂಗ್ ಟ್ವಿಸ್ಟರ್ ತರ ಹೇಳ್ತಾ ಇರ್ತಾಳೆ. ಅದನ್ನ ಕರೆಕ್ಟ್ ಆಗಿ ಕಂಡಿಡ್ದು ಹೇಳ್ಬಿಡ್ತಾನೆ. ಸರಿ ಇರು ಅಂತ ಹೇಳ್ಬಿಟ್ಟು ಇನ್ನೊಂದ್ಸತಿ ಒಳಗಡೆ ಹೋಗ್ಬಿಟ್ಟು ಹೀರೋನ ಏನೋ ಕೆಟ್ಟ ಮಾತಲ್ಲಿ ಬೈತಾ ಇರ್ತಾಳೆ. ಹೀರೋ ಟೆನ್ಷನ್ ಆಗ್ಬಿಟ್ಟು ಬಾಯ್ ಮೇಲೆನೆ ಹೊಡಿತೀನಿ, ಇವಾಗ ನಿನ್ಗೆ ಹೆಲ್ಪ್ ಮಾಡ್ಬೇಕಾ ಬೇಡವಾ ಅಂದ್ರೆ ಸರಿ ಸರಿ ಇನ್ನೇ ಟೆಸ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ನ ಜೊತೆ ಮತ್ತೆ ಕಾರಲ್ಲಿ ಹತ್ಕೊಳ್ತಾಳೆ. ಆದ್ರೆ ಬರ್ತಾ ಇದ್ದಾರೆ ಫುಲ್ ನಿದ್ದೆ ಮಾಡ್ಬಿಟ್ಟಿರ್ತಾಳೆ. ಇವ್ನು ನೋಡ್ಬಿಟ್ಟು ಟೆನ್ಷನ್ ಆಗ್ಬಿಟ್ಟು ಅನ್ಬಿಟ್ಟು ಒಂದ್ ಸೌಂಡ್ ನ ಕೊಡ್ತಾನೆ. ಅವಳು ಎದ್ದೇಳ್ಬಿಟ್ಟು ಹೀರೋ ಏನೋ ಮಾಡ್ಬಿಟ್ಟಿರೋ ತರ ಬಟ್ಟೆನೆಲ್ಲ ಸರಿ ಮಾಡ್ಕೊಂತಾ ಇರ್ತಾಳೆ. ಅವ್ನ್ ಟೆನ್ಷನ್ ಆಗ್ಬಿಡ್ತಾನೆ. ಏಯ್ ಓವರ್ ಆಗಿ ಆಕ್ಟಿಂಗ್ ಎಲ್ಲ ಮಾಡ್ಬೇಡ, ನಿಮ್ ಮನೆ ಬಂತು ಅದಕ್ಕೆ ಎಬ್ಬಿಸ್ದೆ, ಫಸ್ಟ್ ಕಾರ್ ಬಿಟ್ಟು ಇಳಿ ಅಂತ ಹೇಳ್ತಾನ. ಅವಳು ಕೂಡ ಸರಿ ಸರಿ ಅಂತ ಹೇಳ್ಬಿಟ್ಟು ಕಾರ್ ಬಿಟ್ಟು ಇಳ್ದವಳು ಮತ್ತೆ ರಿವರ್ಸ್ ಬಂದವಳು. ಹೌದು ನಿನ್ ಹೆಸರೇನು ಅಂತ ಕೇಳಿದಾಗ ಅವನು ನನ್ನ ಹೆಸರು ಟವರ್ ಅಂತ ಹೇಳ್ತಾನೆ. ಟವರು ಕರೆಂಟ್ ಪೋಲ್ ಅಂತ ಕೂಡ ಹೆಸರು ಇಟ್ಕೊಳ್ತಾರೆ ಅಂದ್ರೆ ಹೌದು ನನ್ನ ಹೆಸರು ಟವರ್. ಏನಿವಾಗ ಇದಕ್ ಮೇಲೆ ಏನಾದ್ರು ಇನ್ಫಾರ್ಮೇಶನ್ ಬೇಕಾ, ನಾನು ಹೋಗ್ಲಾ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೊರಟೋಗ್ತಾನೆ. ಈಗ ಹೀರೋಯಿನ್ ಬಂದು ಡೋರ್ ಓಪನ್ ಮಾಡೋ ಟೈಮ್ ಅಲ್ಲಿ ಅವಳಿಗೊಂದು ಮೆಸೇಜ್ ಬರುತ್ತೆ. ಅವನ ಹತ್ರ ಅಮೌಂಟ್ ಹೆಂಗ್ ಅಬೇಸ್ ಮಾಡ್ಬೇಕು ಅಂತ ಒಂದ್ ಐಡಿಯಾನ ಹಾಕಿದೀನಿ ಅಂತ ಹೇಳಿ ಕಳ್ಸಿದಾನೇನೋ. ಅದನ್ನ ಓದಿದ ತಕ್ಷಣ ಮುಖ ಫುಲ್ ಆಗಿ ಬ್ರೈಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಡೇನೆ ಇಬ್ರು ಪಾರ್ಟ್ನರ್ಸ್ ಆಗ್ಬಿಟ್ರು ಏನೋ ಫೋರ್ಜರಿ ಕೆಲಸ ಮಾಡೋದಕ್ಕೆ ಬಿಸ್ನೆಸ್ ಕಾರ್ಡ್ ಎಲ್ಲ ಪ್ರಿಂಟ್ ಕೊಡಕ್ ಬಂದಿರ್ತಾರೆ. ಈಗ ಹೀರೋ ಹೇಳ್ತಾನೆ ನಮ್ ಪ್ಲಾನ್ ಏನಂದ್ರೆ ನಿಮ್ ಬಾಯ್ ಫ್ರೆಂಡ್ ಬಂದು ಒಂದು ಟ್ರಾವೆಲ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇರೋದು. ಅವನನ್ನ ಹೆಂಗಾದ್ರೂ ಮಾಡಿ ಟ್ರಿಕ್ ಮಾಡಿ ಒಂದು 5 ಸ್ಟಾರ್ ಹೋಟೆಲ್ ಅಲ್ಲಿ ರೂಮ್ಸ್ ನ ಬುಕ್ ಮಾಡೋ ತರ ಮಾಡ್ಬೇಕು. ನಾವು ಹೋಟೆಲ್ ಮ್ಯಾನೇಜ್ಮೆಂಟ್ ಅವ್ರ ತರ ಹೋಗಿ ಅಮೌಂಟ್ ಎಲ್ಲ ಅಬೇಸ್ ಮಾಡ್ಕೊಂಡು ಅವನನ್ನ ಸಿಕ್ಕಾಕಿಸ್ಬಿಡ್ಬೇಕು. ಹೆಂಗಿದೆ ನನ್ ಪ್ಲಾನ್ ಅಂದಿದ ತಕ್ಷಣ ಹೀರೋಯಿನ್ ಕೂಡ ಸಿಂಪಲ್ ಆಗಿ ಇದೆ ತಾನೆ ಎಕ್ಸಿಕ್ಯೂಟ್ ಮಾಡಬಹುದು ಅಂತ ಒಪ್ಕೊಂತಾಳೆ. ಈಗ ಫಸ್ಟ್ ಇವ್ರದ್ದು ಏನ್ ಪ್ಲಾನ್ ಅಂದ್ರೆ ಇವ್ರು ಯಾವ್ದೋ ಒಂದು ಟ್ರಾವೆಲ್ ಏಜೆನ್ಸಿ ತರ ಅಂದ್ರೆ ಸಿಟಿಯಲ್ಲಿರೋ ಒಂದು ಫೇಮಸ್ ಟ್ರಾವೆಲ್ ಏಜೆನ್ಸಿ ತರ ಒಂದು ಟಿ ಶರ್ಟ್ ನೆಲ್ಲ ರೆಡಿ ಮಾಡಿ ಅದನ್ನ ಹಾಕೊಂಡು ಫಸ್ಟ್ ಒಂದು ಹೋಟ್ಲ್ ಹತ್ರ ಹೋಗ್ತಾರೆ. ಎಂಟ್ರೆನ್ಸ್ ಎಲ್ಲ ಹೀರೋ ಹೇಳ್ತಾನೆ ಫಸ್ಟ್ ರೂಲ್ಸ್ ಏನ್ ಗೊತ್ತಾ, ನೀನು ಒರಿಜಿನಲ್ ನೇಮ್ ಹೇಳಲೇಬಾರದು ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋದವನು. ನೆಕ್ಸ್ಟ್ ರೂಲ್ಸ್ ಏನಂದ್ರೆ ಅನವಸರವಾಗಿ ನೀನ್ ಬಾಯೆಲ್ಲ ತೆಗಿಬೇಡ. ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆದ್ರೆ ನಗದೆ ಅದನ್ನ ಸಾಲ್ವ್ ಮಾಡ್ಬಿಡ್ಬೇಕು ಓಕೆನಾ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಹೋಟೆಲ್ ಮ್ಯಾನೇಜರ್ ಬರ್ತಾನೆ. ಇವರಿಬ್ರು ಒಂದು ಟ್ರಾವೆಲ್ ಏಜೆನ್ಸಿಯಿಂದ ಬಂದಿದ್ದಾರೆ ಅಂತ ಹೇಳಿ, ಅಂದ್ರೆ ಈ ತರ ಏಜೆನ್ಸಿ ಅವರೆಲ್ಲ ಬಂದ್ರೆ ಹೋಟೆಲ್ ಅಲ್ಲಿ ತುಂಬಾ ರೂಮ್ಸ್ ನೆಲ್ಲ ಬುಕ್ ಮಾಡ್ತಾರಲ್ವಾ, ಸೊ ಮ್ಯಾನೇಜರ್ ಹೆಂಗಾದ್ರು ಮಾಡಿ ಇದನ್ನೆಲ್ಲ ಬಿಡಬಾರ್ದು ಅಂತ ಹೇಳಿ ಅದನ್ನ ಕ್ಯಾಚ್ ಮಾಡೋ ಕೆಲಸದಲ್ಲೇ ಇರ್ತಾರೆ. ಸೊ ಇದೇ ತರ ಮ್ಯಾನೇಜರ್ ಕೂಡ ಬಂದು ಇವ್ರನ್ನ ಭಯಂಕರವಾಗಿ ವೆಲ್ಕಮ್ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಬಂದು ನನ್ನ ಹೆಸರು ಹಿ ಅಂತ ಹೇಳ್ತಾನೆ. ಅಷ್ಟ್ರಲ್ಲಿ ಇವಳು ನನ್ನ ಹೆಸರು ಲಿಶಿ ಹಾಂಗ್ ಅಂತ ಹೇಳ್ಬಿಡ್ತಾಳ. ಹೀರೋ ಟೆನ್ಷನ್ ಆಗುತ್ತೆ. ಅಯ್ಯ ನಿನ್ನ ಇದೇ ನಾ ಹೆಸರು ಬೇರೆ ಇಟ್ಕೊಳ್ಳೋದಂದ್ರೆ ನೀನು ಇಟ್ಕೊಂಡು ಇನ್ನೇನೆಲ್ಲ ಮಾಡ್ತೀನೋ ಗೊತ್ತಿಲ್ವೇ ಅಂತ ಒಂದು ಲುಕ್ ನ ಕೊಡ್ತಾನೆ. ಅದಾದ್ಮೇಲೆ ಈ ಹೋಟೆಲ್ ಮ್ಯಾನೇಜರ್ ಮಾತಾಡ್ತೀನಿ ಅನ್ನೋ ಹೆಸರಲ್ಲಿ ಬಾಯಿಂದ ಏಂಜಲ್ ನ ಸ್ಪ್ರೇ ಮಾಡ್ತಾನೆ ಇರ್ತಾನೆ. ಅದಾದ್ಮೇಲೆ ಕುತ್ಕೊಂಡು ಮಾತಾಡುವಾಗ ಹೀರೋ ಕೇಳ್ತಾನೆ ಅಂದ್ರೆ ಈ ಹೀರೋನ್ ಅವ್ರ ಎಕ್ಸ್ ಬಾಯ್ ಫ್ರೆಂಡ್ ಇರ್ತಾನಲ್ಲ ಅವ್ನ ಹೆಸರನ್ನ ಹೇಳ್ಬಿಟ್ಟು ಅವ್ನ್ ಗೊತ್ತಾ ಅಂತ ಕೇಳಿದಾಗ ಈ ಮ್ಯಾನೇಜರ್ ಹೇಳ್ತಾರೆ ಚೆನ್ನಾಗ್ ಗೊತ್ತು, ಅವ್ರು ನಮ್ಮ ಡೈಲಿ ಕಸ್ಟಮರ್, ದೊಡ್ಡ ದೊಡ್ಡ ಕ್ಲೈಂಟ್ಸ್ ನಮ್ಮ ಹೋಟೆಲ್ ಅಲ್ಲಿ ಅವ್ರು ಸ್ಟೇ ಮಾಡಕ್ ಬಿಡೋದು ಅಂತೆಲ್ಲ ಹೇಳಿದಾಗ ಹೀರೋ ಕೂಡ ಹೌದಾ ಅಂತ ಹೇಳ್ಬಿಟ್ಟು ಹಂಗೆ ಫ್ರೆಂಡ್ಶಿಪ್ ಇಂದಾನೆ ಮಾತಾಡ್ಕೊಂಡಿರ್ತಾರ. ಸ್ವಲ್ಪ ಹೊತ್ತಾದ್ಮೇಲೆ ಈ ಹೋಟೆಲ್ ಮ್ಯಾನೇಜರ್ ಹೇಳ್ತಾರೆ ನಾನು ರಷ್ಯಾಗ್ ಹೋಗ್ಬೇಕು ಅಂತ ಟಿಕೆಟ್ ಎಲ್ಲ ಬುಕ್ ಮಾಡಿದೆ, ಬಟ್ ಆಫರ್ ಅಲ್ಲಿ ಏನು ಸಿಕ್ಕಿಲ್ಲ, ನಾನು ಹೆಂಡತಿನ ಕರ್ಕೊಂಡ್ ಹೋಗ್ಬೇಕು ಅನ್ಕೊಂಡಿದ್ದೆ ಅಂತ ಸ್ವಲ್ಪ ತಿಕ್ಕಿ ಮಾತಾಡ್ತಾರ. ಹೀರೋಗ್ ಅರ್ಥ ಆಯ್ತು ಏನ್ ಕೇಳ್ತಿದ್ದಾನೆ ಅಂತ. ಟಕ್ಕಂತ ನಮ್ ಹೀರೋ ಸ್ವಲ್ಪನೂ ಯೋಚನೆ ಮಾಡ್ದೆ, ನೀವ್ ಬೇಕಾಗಿದ್ರೆ ರಷ್ಯಾಗ್ ಇವಾಗೆ ಹೊರಡಿ, ನಾನ್ ಬೇಕಂದ್ರೆ ನಮ್ ಟ್ರಾವೆಲ್ ಏಜೆನ್ಸಿ ಕಡೆಯಿಂದ ನಿಮ್ಗೆ 50% ಡಿಸ್ಕೌಂಟ್ ಅಲ್ಲಿ ಟಿಕೆಟ್ ನ ಬುಕ್ ಮಾಡ್ಕೊಡ್ತೀನಿ, ನೀವ್ ಹೋಗ್ಬಿಟ್ಟು ಬನ್ನಿ ಅಂದಿದ ತಕ್ಷಣ ಈ ಮ್ಯಾನೇಜರ್ಗೆ ಖುಷಿ ಆಗ್ಬಿಡುತ್ತೆ. ಆಮೇಲೆ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಹೀರೋಯಿನ್ ಕೇಳ್ತಾಳೆ ಹೀರೋಯಿನ್ಗೆ ಏನ್ ಅರ್ಥ ಆಗ್ತಾ ಇಲ್ಲ, ಹೌದು ನಿನ್ ಸ್ವಂತ ಕಾಸಲ್ಲಿ ನೀನೇನಕ್ಕೆ ಅವ್ನ್ಗೆ ಟಿಕೆಟ್ ನ ಬುಕ್ ಮಾಡ್ಬೇಕಂದಾಗ ಹೀರೋ ಹೇಳ್ತಾನೆ ಹೌದು ಮತ್ತೆ 30 ಲಕ್ಷ ಹೊಡಿಬೇಕಂತಂದ್ರೆ 50,000 ಅದು ನಮ್ ಕೈಯಿಂದ ಖರ್ಚು ಮಾಡ್ಬೇಕಲ್ವಾ ಅಂದಾಗ ಹೀರೋಯಿನ್ಗೆ ಶಾಕ್ ಆಗುತ್ತೆ. ಏನೋ 30 ಲಕ್ಷನ 5 ಲಕ್ಷ ತಾನೇನೋ ನೀನ್ ಹೇಳಿದ್ದು ಅಂದಾಗ ಹೀರೋ ಹೇಳ್ತಾನೆ ಏ ಲಿಶಿ ನಿನ್ ಬಾಯ್ ಫ್ರೆಂಡ್ ವರ್ತು ನಿನಗೆ ಗೊತ್ತಾಗ್ತಾ ಇಲ್ಲ, ಅವನನ್ನ ಇಟ್ಟು ಅಸಾಲ್ಟ್ ಆಗಿ 3 ಮಿಲಿಯನ್ ಹೊಡಿಬಹುದು ಗೊತ್ತಾ ಅಂದಾಗ ಇವಳು ಹೇಳ್ತಾಳೆ 3 ಮಿಲಿಯನ್ ಏನಕ್ 3 ಮಿಲಿಯನ್ ಅಂದಾಗ ನೀನ್ ಕೇಳಿದ 5 ಲಕ್ಷ ನಿನಗ್ ಸಿಗುತ್ತೆ, ಅದಾದ್ಮೇಲೆ ಟಿಕೆಟ್ ಬುಕ್ ಮಾಡೋ ಕಾಸು, ಸ್ವಂತ ಖರ್ಚಂತ ಸ್ವಲ್ಪ ಇರತ್ತಲ್ಲ ಅದು, ಆಮೇಲೆ ಪ್ರಾಜೆಕ್ಟ್ ಗೆ ಅಂತ ತುಂಬಾ ಖರ್ಚುಗಳೆಲ್ಲ ಇರುತ್ತೆ, ಅದಕ್ಕೆಲ್ಲ ಕೂಡ 1 ಮಿಲಿಯನ್ ಹೊಟ್ಟೋಗುತ್ತೆ. ಅದಾದ್ಮೇಲೆ ಇನ್ನು ಇಬ್ಬರನ್ನ ನಾವ್ ಈ ಕೆಲ್ಸಕ್ಕೋಸ್ಕರ ಪಾರ್ಟ್ನರ್ ಆಗಿ ಜಾಯಿನ್ ಮಾಡ್ಬೇಕಾಗತ್ತೆ, ಅವ್ರಿಗೆ ಹೆಂಗಿದ್ರು 1 ಮಿಲಿಯನ್ ಹೊಟ್ಟೋಗುತ್ತೆ, ಇನ್ನೊಂದ್ ಮಿಲಿಯನ್ ನನಗೆ ಅಂದಾಗ ಇವಳು ಹೇಳ್ತಾಳೆ ನಾನೇನಾದ್ರೂ ನತ್ತಿಯಲ್ಲಿ ದದ್ದಿ ಅಂತ ಏನಾದ್ರು ಬರ್ಕೊಂಡಿದೀನಾ, ನನಗ್ ಗೊತ್ತೋ ನೀನ್ ಈ ತರ ನಾನು ಯಾಮಾರಿಸ್ತಿ ಅಂತ, ಅದಕ್ಕೆ ಆ ವಿಡಿಯೋನ ಡಿಲೀಟ್ ಮಾಡಿಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಅಂತ ತಕ್ಷಣ ಹೀರೋ ಶಾಕ್ ಆಗ್ತಾನೆ. ಅಯ್ಯೋ ಹೌದಾ ನೀನ್ ಡಿಲೀಟ್ ಮಾಡಿಲ್ವಾ ಅಂತ. ಅವಳು ಕೂಡ ಹೌದು ಅಂದಾಗ ಹೀರೋ ಹೇಳ್ತಾನೆ ಅದಕ್ಕೆ ಕಣೆ ನಾನ್ ಡಿಲೀಟ್ ಮಾಡ್ಬಿಟ್ಟೆ ಅದನ್ನ ಅಂದಿದ ತಕ್ಷಣ ಹೀರೋಯಿನ್ ಶಾಕ್ ಆಗ್ತಾಳೆ ನೀನ್ ಯಾವಾಗ ಡಿಲೀಟ್ ಮಾಡ್ದೆ ಅಂತ. ಆಕ್ಚುಲಿ ಅವತ್ತು ಕಾರಲ್ಲಿ ಹೀರೋಯಿನ್ ಮಲಗಿರ್ತಾಳಲ್ಲ, ಅವಳನ್ನ ಎಬ್ಸೋದಕ್ಕೂ ಮುಂಚೆನೆ ಅವಳ ಫೋನ್ ಎಲ್ಲ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟಿರ್ತಾನೆ. ಇವಳು ಕೂಡ ಅಯ್ಯೋ ಹೋಯ್ತು ಅಂತ ಹೇಳ್ಬಿಟ್ಟು ಫೋನ್ ಎತ್ಕೊಂಡ್ ಚೆಕ್ ಮಾಡಿದ್ರೆ ವಿಡಿಯೋನೇ ಇರಲ್ಲ. ಅಯ್ಯೋ ನನ್ ಪ್ಲಾನ್ ಎಲ್ಲ ಹಾಳಾಗೋಯ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇದ್ರೆ ಹೀರೋ ಹೇಳ್ತಾನೆ ಹೌದು ಇವಾಗ ಏನಕ್ಕೆ ನೀನ್ ಅಷ್ಟೊಂದು ಫೀಲ್ ಮಾಡ್ತಾ ಇದ್ಯಾ, ನಿನ್ ಬಾಯ್ ಫ್ರೆಂಡ್ ಏನ್ ಅಷ್ಟು ಉತ್ತಮ ಅಲ್ಲ, ನಾವ್ ಇಂಥವ್ನ ಹತ್ರ ದುಡ್ಡು ಹೊಡ್ಕೊಂಡ್ರೇನೆ ಅವ್ನ್ ಇನ್ನೊಬ್ರಿಗೆ ಮೋಸ ಮಾಡೋದನ್ನ ಸ್ಟಾಪ್ ಮಾಡ್ತಾನೆ, ಮೋಸ ಮಾಡೋರ ಹತ್ರದಿಂದ ನಾವ್ ಮೋಸ ಮಾಡೋದು ಏನು ತಪ್ಪೇ ಇಲ್ಲ, ನೀನ್ ಚೇರಪ್ ಆಗೋ ಅಂತ ಹೇಳ್ಬಿಟ್ಟು ಹೆಂಗೋ ಮಾತಾಡಿ ಹೀರೋಯಿನ್ ಬ್ರೈನ್ ಕೂಡ ವಾಶ್ ಮಾಡ್ಬಿಟ್ಟ. ಸರಿ ಇವ್ನ್ ಹೇಳೋದು ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಎಂಟರ್ ಆಗ್ಬಿಟ್ರು. ಏನ್ ವಿಷಯ ಅಂತ ನೋಡಿದ್ರೆ ಈಗ ಇವ್ರ ಕೆಲ್ಸಕ್ಕೆ ಚೈನೀಸ್ ಮಾತಾಡೋ ಒಂದು ಲೇಡಿ ಬೇಕಾಗಿದ್ದಾರೆ, ಅದಕ್ಕೋಸ್ಕರ ಒಂದ್ ಸ್ಕೂಲ್ ಹತ್ರ ನಿಂತಿರ್ತಾರೆ. ಹೀರೋಯಿನ್ ಕರ್ಕೊಂಡ್ ಬಂದಿರೋದು ಅಲ್ಲಿ ನಿಂತಿದಾರಲ್ಲ ಆ ಲೇಡಿ, ಅವ್ರಿಗೆ ಪಾಪ 2 ಮಂತ್ ಇಂದ ಡ್ಯೂನೇ ಕಟ್ಟಿಲ್ಲ, ಅವ್ರಿಗೆ ತುಂಬಾನೇ ದುಡ್ಡುಗ್ ಬರ ಈಗ ನೋಡಿ ಅವ್ರು ಯಾರಾದ್ರೂ ದುಡ್ಡು ಕೇಳ್ಬಿಡ್ತಾರೆ ಅಂತ ಭಯ ಪಟ್ಕೊಂಡ್ ಪಾಪ 2 ಸ್ಟೆಪ್ ಬ್ಯಾಕ್ ಹೋಗ್ತಿದ್ದಾರೆ ಅಂತ ತೋರಿಸಿದಾಗ ಹೀರೋ ಕೂಡ ನೋಡ್ದವನು ಎಮ್ಮಗೆ ಸ್ವಲ್ಪ ಮೇಕಪ್ ಟಿಂಕರಿಂಗ್ ಎಲ್ಲ ಮಾಡಿದ್ರೆ ಭಯಂಕರ ರಿಚ್ ಆಗಿ ಕಾಣಿಸ್ತಾರೆ, ನಮ್ ಪ್ರಾಜೆಕ್ಟ್ ಗೆ ಇವರೇ ಕರೆಕ್ಟ್ ಆಗಿರ್ತಾರೆ ಅಂತ ಹೇಳಿ ಎಮ್ಮನ ಸೆಲೆಕ್ಟ್ ಮಾಡ್ಕೊಂಡ.
ಮಾಡ್ಕೊಂಡ್ರು. ನೆಕ್ಸ್ಟ್ ಐಮನ್ ಸ್ವಲ್ಪ ಟೆಸ್ಟ್ ಮಾಡ್ಬೇಕಲ್ವಾ, ಇವ್ರೇನಾದ್ರು ಕೇಳೋ ಕ್ವಶನ್ ಗೆ ಕರೆಕ್ಟ್ ಆಗಿ ಐಮ ಚೈನೀಸ್ ಅಲ್ಲಿ ಆನ್ಸರ್ ಮಾಡ್ತಾರಾ, ಟ್ರಾನ್ಸ್ಲೇಟ್ ಮಾಡ್ತಾರ ಅಂತ ಹೇಳ್ಬಿಟ್ಟು ಟೆಸ್ಟ್ ಎಲ್ಲ ಮಾಡ್ತಾರೆ. ಕೇಳೋ ಪ್ರತಿ ಒಂದು ಕ್ವಶನ್ ಗೆ ಟಕ್ ಟಕ್ ಅಂತ ಆನ್ಸರ್ ಮಾಡೋದ್ರಿಂದ ನೋಡ್ಬಿಟ್ಟು ಐಮನ ಸೆಲೆಕ್ಟ್ ಮಾಡ್ಕೊಂಡ್ರು. ನೆಕ್ಸ್ಟ್ ಈ ಕಡೆ ನಮ್ ಹೀರೋ ಪ್ರಾಜೆಕ್ಟ್ ಗೆ ಕೆಲಸನ ಸ್ಟಾರ್ಟ್ ಮಾಡ್ಬಿಟ್ಟ. ಏನಂದ್ರೆ ಯಾವ್ದೋ ಒಂದು ಕಂಪನಿ ಹೆಸರಲ್ಲಿ ಒಂದು ಫೇಕ್ ಇಮೇಲ್ ಐಡಿ ನ ಕ್ರಿಯೇಟ್ ಮಾಡಿ ಆ ಇಮೇಲ್ ಐಡಿ ಇಂದ ಹೀರೋನ್ ಅವ್ರ ಬಾಯ್ ಫ್ರೆಂಡ್ ಗೆ ಒಂದು ಮೇಲ್ ನ ಮಾಡ್ತಾನೆ. ಏನಂದ್ರೆ ಚೈನಾ ಇಂದ ಈ ತರ ಕಂಪನಿಯಿಂದ ಸ್ವಲ್ಪ ಬಿಸ್ನೆಸ್ ಮೆನ್ಸ್ ಬರ್ತಾರೆ, ಆ ಕ್ಲೈಂಟ್ಸ್ ಎಲ್ಲ ಸ್ಟೇ ಮಾಡೋದಕ್ಕೆ ಹೋಟೆಲ್ ನ ಬುಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮೇಲ್ ಮಾಡ್ತಾನೆ. ಆಕ್ಚುಲಿ ಹೀರೋನ್ ಅವ್ರ ಬಾಯ್ ಫ್ರೆಂಡ್ ಮಾಡೋದು ಅದೇ ಕೆಲಸ ತಾನೆ, ಟ್ರಾವೆಲಿಂಗ್ ಅಲ್ಲಿ ಹೋಟೆಲ್ಸ್ ಎಲ್ಲ ಬುಕ್ ಮಾಡೋದಲ್ವಾ, ಅದಕ್ಕೋಸ್ಕರ ಮೇಲ್ ನ ಮಾಡ್ತಾನೆ. ಅದು ಕಂಪನಿ ಮೇಲ್ ಐಡಿ ತರನೇ ಇರೋದ್ರಿಂದ ಡೈರೆಕ್ಟ್ ಆಗಿ ಹೀರೋಯಿನ್ ಬಾಯ್ ಫ್ರೆಂಡ್ ಗೆ ಆ ಮೇಲ್ ಹೋಗಿದ ತಕ್ಷಣ ಅವನು ರಿಪ್ಲೈ ಮಾಡ್ತಾನೆ. ಈ ತರ ನಮ್ ಕಂಪನಿ ಸಿಇಒ ಬಂದು ನಿಮ್ನ ಮೀಟ್ ಮಾಡ್ತಾರೆ, ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಅಂತ ಹೇಳ್ಬಿಟ್ಟೆಲ್ಲ ಹಾಕಿರ್ತಾರ. ಅವ್ನ್ ಕೂಡ ಸರಿ ಆಯ್ತು, ಮೀಟಿಂಗ್ ಯಾವಾಗ ಏನು ಅಂತೆಲ್ಲ ಹೇಳ್ತಾನೆ. ಅದು ಆತರ ಒರಿಜಿನಲ್ ಕಂಪನಿ ಮೇಲ್ ಐಡಿ ಇಂದ ಕಳ್ಸಿರೋದಲ್ವಾ, ಸೊ ಅದೇ ಒಂದು ಕಂಪನಿಯಲ್ಲೇ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಡ್ರೆಸ್ ಎಲ್ಲ ಕೂಡ ಕಳ್ಸಿರ್ತಾನೆ. ಈ ಗ್ಯಾಪ್ ಅಲ್ಲಿ ಆ ಹೋಟೆಲ್ ಮ್ಯಾನೇಜರ್ ಒಬ್ರು ರಷ್ಯಾಗ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಹೆಂಗೋ ಅವ್ರು ಕೂಡ ಟಿಕೆಟ್ ಎಲ್ಲ ಬುಕ್ ಮಾಡಿ ರಷ್ಯಾಗೆ ಕಳ್ಸ್ಬಿಟ್ರು. ಯಾಕಂದ್ರೆ ಹೀರೋಯಿನ್ ಬಾಯ್ ಫ್ರೆಂಡ್ ಬಂದ್ಬಿಟ್ಟು ಅವ್ರನ್ನ ತಾನೇ ಮೀಟ್ ಮಾಡಕ್ ಹೋಗೋದು, ಅವ್ರ ಹೋಟೆಲ್ ಅಲ್ಲಿ ತಾನೇ ಸ್ಟೇ ಮಾಡಕ್ ಹೇಳೋದು, ಅದಕ್ಕೋಸ್ಕರ ಫಸ್ಟ್ ಅವ್ರನ್ನ ಕಳ್ಸ್ಬಿಟ್ರೆ ಆಮೇಲೆ ಇವ್ರು ಮ್ಯಾನೇಜ್ ಮಾಡ್ಕೋಬಹುದು ಅಂತ ಇದ್ರ ಪ್ಲಾನ್ ನ ಮಾಡ್ತಾರೆ. ಈಗ ನೆಕ್ಸ್ಟ್ ಡೇನೆ ಹೀರೋಯಿನ್ ಅವ್ರ ಬಾಯ್ ಫ್ರೆಂಡ್ ಕೂಡ ಹೀರೋ ಒಂದು ಆಫೀಸ್ ಅಡ್ರೆಸ್ ನ ಕೊಟ್ಟು ಇಲ್ಲಿಗೆ ಬರಕ್ ಹೇಳಿರ್ತಾನಲ್ವಾ, ಆ ಅಡ್ರೆಸ್ ನ ಹುಡ್ಕೊಂಡು ಕರೆಕ್ಟ್ ಆಗಿ ಆ ಫ್ಲೋರ್ ಗೆ ಬರ್ತಾರೆ. ಎಷ್ಟನೇ ಫ್ಲೋರ್ ಅಂತ ಕೇಳಿದ್ರೆ 7th ಫ್ಲೋರ್ ಅಂತ ಹೇಳ್ತಾರೆ. ಇನ್ನೇನು ಅವ್ನು ಅಲ್ಲಿಂದ ಹೋಗ್ಬೇಕನ್ನೋ ಟೈಮ್ ಅಲ್ಲೇ ಇವ್ನ ಫೋನ್ ಒಂದು ಮೆಸೇಜ್ ಬರುತ್ತೆ, ಕೆಳಗಡೆ ಕಾಫಿ ಶಾಪ್ ಅಲ್ಲೇ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಇವನು ಕೆಳಗಡೆ ಕಾಫಿ ಶಾಪ್ ಅಲ್ಲಿ ಹೋಗಿ ವೇಟ್ ಮಾಡೋಷ್ಟರಲ್ಲಿ ಈ ಕಡೆ 3 ಜನನ ತೋರಿಸ್ತಾರೆ ನೋಡಿ, ಹಂಗೆ ಮಾಸ್ ಆಗಿ ಎಂಟ್ರಿ ಆಗ್ತಾರೆ. ಹೀರೋ ಹೇಳ್ತಾನೆ ಫಸ್ಟ್ ಕೆಲಸ ನಿಮ್ದೆ, ಸೊ ಕರೆಕ್ಟ್ ಆಗಿ ಮಾಡ್ಬಿಡಿ ಅಂತ. ಆ ಚೈನಾ ಲೇಡಿನ್ ಕೂಡ ಹಂಗೆ ಭಯಂಕರ ರಿಚ್ ಆಗಿ ತೋರ್ಸೋ ತರ ಪೂರ್ತಿ ರೆಡಿ ಮಾಡಿ ಟ್ರೈನ್ ಮಾಡಿ ಕರ್ಕೊಂಡ್ ಬಂದಿರ್ತಾರೆ. ಅಮ್ಮನೆ ಗೆಟಪ್ ಅಲ್ಲಿ ನೋಡಕ್ಕೆ ಪರಂಪರೆಯಿಂದ ರಿಚ್ ಲೇಡಿ ಅಂತಾನೆ ಕಾಣಿಸುತ್ತೆ, ಆ ತರ ಇರ್ತಾರೆ. ಈ ಹೀರೋಯಿನ್ ಬಾಯ್ ಫ್ರೆಂಡ್ ಕೂಡ ಹಂಗೆ ತಿರುಗಿ ನೋಡ್ತಾನೆ ನೋಡಿ. ಆ ಅಮ್ಮನ ನೋಡಿದ ತಕ್ಷಣ ಇವ್ನು ನಂಬೇ ಬಿಟ್ಟ, ಅಯ್ಯೋ ಪರವಾಗಿಲ್ವೇ, ಯಾವ್ದೋ ಒಳ್ಳೆ ಆರ್ಡರ್ ಸಿಕ್ಕಿದೆ, ಇದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಮಕ ಪೂರ್ತಿಯಾಗಿ ಅಲ್ಲೇ ಇರುತ್ತೆ ಅವನಿಗೆ. ಆ ಚೈನಾ ಲೇಡಿ ಕೂಡ ಬಂದವರು, ಹೈ ಪಿಚ್, ನಿಮಗ್ ಮೆಸೇಜ್ ಮಾಡಿದ್ನಲ್ಲ ಕಂಪನಿ ಸಿಇಒ, ಅದು ನಾನೇ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಆಗ್ತಾರೆ. ಅವ್ನ್ ಫುಲ್ ಸಂತೋಷ ಆಗ್ಬಿಡ್ತಾನೆ. ಅಯ್ಯೋ ನಿಮ್ಮಂತ ದೊಡ್ಡವರು ನನ್ನ ನೋಡಕ್ ಬಂದಿರೋದೇ ನನ್ನ ಅದೃಷ್ಟ ಅಂತ ಹೇಳ್ಬಿಟ್ಟು ಈ ಅಂತ ಗಿಂಚ್ಕೊಂಡೆ ಮಾತಾಡ್ತಾ ಇರ್ತಾನ. ಆ ಲೇಡಿ ಕೂಡ ಹೇಳ್ತಾರೆ, ಅದಾ ನಮ್ ಕಂಪನಿಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಕಣ್ಣಂಗೆ ಮಿಟಕರಿಸ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಇವನು ಓ ಎಲ್ಲೋ ಬಿಸಿಲು ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು, ಆ ಮೇಡಮ್ ನೀವ್ ಈ ಕಡೆ ಬಂದು ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಲೇಡಿ ಈ ಕಡೆ ಕರ್ಸಿ ಅವ್ನ ಆ ಕಡೆ ಕುತ್ಕೊಳ್ತಾನೆ. ಅಂದ್ರೆ ಇದೆಲ್ಲ ಒಂದು ಕಾರಣವಾಗೇ ನಡೀತಾ ಇರೋದು. ಅದಾದ್ಮೇಲೆ ಅಮ್ಮ ಕಿವಿ ಹಿಂದ್ಗಡೆ ಕೂದ್ಲಾಕೋತರ ಒಂದು ಸಿಗ್ನಲ್ ನ ಕೊಟ್ಟಿದ ತಕ್ಷಣ ಈ ಕಡೆಯಿಂದ ಹೀರೋ ಕಾಲ್ ಮಾಡ್ತಾನೆ. ಆ ಅಮ್ಮ ಕೂಡ ಕಾಲ್ ಅಟೆಂಡ್ ಮಾಡ್ಬಿಟ್ಟು, ನಾನೊಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದೀನಿ, ಒಂದು 10 million ಗೆ ಡೀಲಿಂಗ್ ನ ಓಕೆ ಮಾಡ್ಬಿಡಿ, ನಾನ್ ಮತ್ತೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಬುರ್ಡಾ ಬಿಡ್ತಾ ಇದ್ರೆ ಈ ಕಡೆ ಇವ್ನು ನಂಬೇ ಬಿಟ್ಟ, ಪರವಾಗಿಲ್ವೇ ಒಳ್ಳೆ ಗಿರಾಕಿನೇ ಅಂತ ಹೇಳ್ಬಿಟ್ಟು. ಆಮೇಲೆ ಲೇಡಿ ಮಾತಾಡ್ತಾರೆ, ಈ ತರ ಚೈನಾದ ನಮ್ ಕಂಪನಿಯವರು ಒಂದು 30 ಜನ ಬರ್ತಾರೆ, ಒಂದು ರಿಸರ್ಚ್ ವಿಷಯವಾಗಿ ಬರ್ತಾ ಇದ್ದಾರೆ, ಸೊ ರೂಮ್ ಎಲ್ಲ ಬುಕ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಈ ಲೇಡಿ ಬೇರೆ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿರ್ತಾರ. ಆ ಕಡೆಯಿಂದ ಒಬ್ಬ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕಾಲ್ನ ಒದ್ಬಿಟ್ಟು ಹೋಗ್ತಾನೆ. ಅವ್ನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಐಮ ಲೋಕಲ್ ಲ್ಯಾಂಗ್ವೇಜ್ ಆಚೆ ಬಂದ್ಬಿಡ್ತು, ಅಯ್ಯೋ ಪೊರ್ಕಿ ನಾಯಿ ಕಣ್ ಕಾಣಿಸಲ್ವಾ ಅಂತ ಹೇಳ್ಬಿಡ್ತಾಳೆ. ಆದ್ರೆ ಹೆಂಗೋ ಜೋರಾಗಿ ಸೌಂಡ್ ಕೊಟ್ಟಿಲ್ಲ, ಅದು ಪೇಚಿ ಕೂಡ ಕೇಳಿಸಿಲ್ಲ, ಅಂದ್ರೆ ನಮ್ ಹೀರೋಯಿನ್ ಬಾಯ್ ಫ್ರೆಂಡ್ಗೂ ಕೇಳಿಸಿಲ್ಲ. ಆ ಕಡೆ ಅವ್ನ್ ಟೆನ್ಷನ್ ಆಗ್ಬಿಡ್ತಾನೆ, ಮೌ ಕಾಲ್ ಒಳಗಡೆ ಇಟ್ಕೊಂಡ್ ಕುತ್ಕೊಳಕ್ ಆಗಲ್ವಾ, ದಾರಿಗೆ ಇಟ್ಕೊಂಡ್ ಕುತ್ಕೊಂಡಿದ್ಯಾ, ಬುದ್ಧಿ ಇಲ್ವಾ ಅಂತ ಹೇಳ್ಬಿಟ್ಟು ಬೈತಾ ಇದ್ರೆ ಅದೇ ಟೈಮ್ಗೆ ಹೀರೋಯಿನ್ ಬಾಯ್ ಫ್ರೆಂಡ್ ಬಂದ್ಬಿಟ್ಟು ಅವ್ನ್ ಕತ್ತಲ್ಲಿರೋ ಐಡಿ ಕಾರ್ಡ್ ನ ನೋಡ್ತಾನೆ. ಈಗ ಇವ್ರ ಕಂಪನಿ ಅಂತ ಹೇಳ್ಕೊಂಡ್ ಬಂದಿದ್ದಾಳಲ್ಲ ಈ ಲೇಡಿ, ಆ ಕಂಪನಿ ಎಂಪ್ಲಾಯ್ ಇವನು. ಇದನ್ನ ನೋಡ್ಬಿಟ್ಟು ಏನ್ ಮಾತಾಡ್ತಾ ಇದ್ಯಾ, ನಿಮ್ ಕಂಪನಿ ಸಿಇಒ ಹತ್ರ ಹಿಂಗೇನ ಮಾತಾಡೋದು ಅಂದಾಗ ಇವನು ಏನೋ ನಮ್ ಕಂಪನಿ ಸಿಇಒ ಅಂತ ಹೇಳ್ಬಿಟ್ಟು ಮೇಡಮ್ ಕಡೆ ನೋಡ್ತಾರ. ಈ ಲೇಡಿಗೆ ಕೈ ಕಾಲೆಲ್ಲ ಒದ್ರಕ್ ಸ್ಟಾರ್ಟ್ ಆಗ್ಬಿಡುತ್ತೆ, ಡೈಲಾಗ್ ಎಲ್ಲ ಮರ್ತೋಗಕ್ ಸ್ಟಾರ್ಟ್ ಆಗೋಯ್ತು. ಏನಪ್ಪಾ ಮಾಡೋದು ಅಂತ ಕುತ್ಕೊಂಡಿದ್ರಿ. ಈ ಕಡೆ ಹೀರೋಯಿನ್ಗೂ ಭಯ ಆಗ್ತಾ ಇರುತ್ತೆ, ಹೋಯ್ತು ನಮ್ ಪ್ಲಾನ್ ಎಲ್ಲ ಇಲ್ಲಿಗೆ ಹೋಯ್ತು ಅಂತ ಹೇಳ್ತಾ ಇದ್ದಾಗ ಹೀರೋ ಹಂಗೆ ಹೀರೋಯಿನ್ ಬಾಯ್ ಫ್ರೆಂಡ್ ಅನ್ನೇ ನೋಡ್ತಾ ಇರ್ತಾನೆ, ಅವ್ನು ಏನ್ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ. ಇಲ್ಲಿ ಪ್ರೀಡಿಂಗ್ ಎಲ್ಲ ಚೆನ್ನಾಗೆ ಬರುತ್ತಲ್ಲ, ಅದಕ್ಕೋಸ್ಕರ ಪ್ಲೇಸ್ ನ ಚೇಂಜ್ ಮಾಡಿಸಿರೋದು. ಇದಕ್ ಮೇಲೆ ಹಿಂಗೆ ಕುತ್ಕೊಂಡ್ರೆ ಆಗಲ್ಲ, ಇರು ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ ಹೀರೋ ಅಲ್ಲಿಂದ ಎದ್ದೇಳ್ತಾನೆ. ಆದ್ರೆ ಅಷ್ಟ್ರಲ್ಲಿ ಈ ಲೇಡಿನೇ ಟಕ್ಕಂತ ಒಂದು ಟ್ರಾನ್ಸ್ಫಾರ್ಮೇಶನ್ ನ ಕೊಡ್ತಾಳೆ ನೋಡಿ. ಇದಕ್ ಮುಂಚೆ ಇವ್ರೊಂದ್ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡಿರೋದೇನೋ, ಈ ಹೋಮ್ ವರ್ಕ್ ಎಲ್ಲ ಮಾಡದೆ ಬಂದ್ರೆ ಸ್ಟೂಡೆಂಟ್ಸ್ ನ ಹೆಂಗ್ ಬೈತಾರೆ ಆತರ ಇಲ್ಲಿ ಬೈರಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ನಾನ್ ಯಾವಾಗಾದ್ರೂ ಇಲ್ಲಿ ಬಂದ್ ಹೋಗೋದ್ರಿಂದ ನಾನ್ ಯಾರಂತ ನಿಮ್ಗೆ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಾ, ನಿಮ್ಮನ್ನ ಫಸ್ಟ್ ಚೈನಾಗೆ ಟ್ರಾನ್ಸ್ಫರ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ, ಫಸ್ಟ್ ಆ ಕೆಲಸನ ಮಾಡ್ತೀನಿ ಅಂದಿದ ತಕ್ಷಣ ಅವ್ನ ಹಂಗೆ ಭಯ ಪಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು, ಅಯ್ಯೋ ಮೇಡಮ್ ಸಾರಿ ಮೇಡಮ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನನಗ್ ಮದ್ವೆ ಆಗಿದೆ, ಮಕ್ಳಿದಾರೆ ಮೇಡಮ್, ದಯವಿಟ್ಟು ನನ್ನ ಟ್ರಾನ್ಸ್ಫರ್ ಮಾಡ್ಬಿಡಿ ಅಂತ ಕೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಈ ಅಮ್ಮ ಕೂಡ ಸರಿ ಆಯ್ತು, ಒಂದು ಅಪಾಲಜಿ ಲೆಟರ್ ಬರ್ದು ನನ್ನ ಟೇಬಲ್ ಮೇಲೆ ಇಟ್ಬಿಟ್ಟು ನಿನ್ ಮೆರಿಟ್ ಸ್ಕೋರ್ ಎಲ್ಲ ಕಡಿಮೆ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಳ್ಳೋ ಹೀರೋಯಿನ್ ಬಾಯ್ ಫ್ರೆಂಡ್ ಗೆ ಡೌಟ್, ಮೆರಿಟ್ ಸ್ಕೋರಾ, ಇದೇನಿದ್ರೊಳ್ಳೆ ಸ್ಕೂಲ್ ಮಕ್ಳಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀರಾ ಅಂದಾಗ, ಇದು ಹೊಸದಾಗ ನಮ್ ಕಂಪನಿ ಒಂದು ರೂಲ್ಸ್ ನ ತಂದಿದೀವಿ, ಅವಾಗ್ಲೇ ಇಂಥವ್ರೆಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡೋದು ಅಂತ ಹೇಳಿದಾಗ ಅವ್ನ ಅದನ್ನ ಹಂಗೆ ನಂಬಿಟ್ಟ. ಅದಾದ್ಮೇಲೆ ಹೀರೋ ಪರವಾಗಿಲ್ವೇ ಈ ಲೇಡಿ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಅಂತ ಕಾಣಿಸುತ್ತೆ, ಹೆಂಗೋ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬಿಟ್ರು ಅಂತ ಹೇಳಿ ಇವ್ರು ಮತ್ತೆ ಹೋಗಿ ಅದೇ ಪೊಸಿಷನ್ ಅಲ್ಲಿ ಕುತ್ಕೊಂಡ್ಬಿಡ್ತಾರೆ. ಆ ಲೇಡಿನೂ ಹೀರೋಯಿನ್ ಬಾಯ್ ಫ್ರೆಂಡ್ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಹೋಟೆಲ್ ಫೋಟೋಸ್ ಎಲ್ಲ ತೋರಿಸ್ತಾ ಇರ್ತಾನೆ. ಆ ಟೈಮಲ್ಲಿ ಮತ್ತೆ ನಮ್ ಹೀರೋ ಕಾಲ್ ಮಾಡ್ತಾನೆ, ತುಂಬಾ ಟೈಮ್ ವೇಸ್ಟ್ ಮಾಡಬೇಡ, ಫಸ್ಟ್ ಅವ್ನ ಹತ್ರ ಫೋನ್ ತಗೊಂಡಿದ ತಕ್ಷಣ ಈ ಲೇಡಿ ಕೂಡ ಮಿಸ್ಟರ್ ಪೀಚ್ ಸ್ವಲ್ಪ ನಿಮ್ ಫೋನ್ ಕೊಡ್ತೀರಾ, ಅಮೌಂಟ್ ನ ಬಾತಿಗೆ ಟ್ರಾನ್ಸ್ಫರ್ ಮಾಡ್ಬೇಕು, ಎಷ್ಟಾಗುತ್ತೆ ಚೆಕ್ ಮಾಡ್ಬೇಕು ಅಂತ ಹೇಳಿದಾಗ ಓಕೆ ಮೇಡಮ್ ಅಂತ ಹೇಳ್ಬಿಟ್ಟು ಇವನು ಫೋನ್ ನ ಕೊಡ್ತಾನೆ. ಅದಾದ್ಮೇಲೆ ಈ ಕಡೆ ನಮ್ ಹೀರೋ ಹೀರೋಯಿನ್ ನೋಡ್ಬಿಟ್ಟು ನೆಕ್ಸ್ಟ್ ನಿನ್ ಪರ್ಫಾರ್ಮೆನ್ಸ್ ಕರೆಕ್ಟ್ ಆಗಿ ಮಾಡ್ಬಿಡು, ಏನು ಎಡ್ವರ್ಟ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಅವಳು ಕೂಡ ಬೈ ಒಳಗಡೆ ಏನೋ ಪೀಸ್ ಎಲ್ಲ ಇಟ್ಕೊಂಡು ಒಂದ್ ಕೈಯಲ್ಲಿ ಫೈಲ್ ಎಲ್ಲ ಎತ್ಕೊಂಡು ಹೋಗ್ತಾಳೆ. ಟಕ್ಕಂತ ಸೆಂಟರ್ ಹೋದಳು ಫೈಲ್ ನ ಕೆಳಗಡೆ ಬಿಟ್ಬಿಡ್ತಾಳೆ. ಅದನ್ನ ಈ ಪೇಜ್ ಅನ್ನ ನೋಡ್ಬಿಡ್ತಾನೆ, ಅಂದ್ರೆ ಹೀರೋಯಿನ್ ಬಾಯ್ ಫ್ರೆಂಡ್ ನೋಡ್ಬಿಡ್ತಾನೆ. ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ, ಇಲ್ಗೇನಾಗ್ ಬಂದ್ಲು ಅಂತ ಹೇಳ್ಬಿಟ್ಟು ಮೇಡಮ್ ಒಂದ್ ನಿಮಿಷ ನಿಮ್ ಕೆಲಸ ಮಾಡ್ತಾ ಇರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೀರೋಯಿನ್
ಹತ್ರ ಹೋಗ್ತಾನೆ. ಏಯ್ ಏನ್ ಮಾಡ್ತಾ ಇದೀಯಲ್ಲಿ, ಇಲ್ಲಿ ಏನಕ್ ಬಂದೆ ಅಂದಾಗ ಅವಳ ಹಂಗೆ ತಿರುಗಿ ನೋಡ್ತಾಳ. ಮುಖ ಫುಲ್ ಹಂಗೆ ಊದ್ಕೊಂಡಿರೋ ತರ ಇರುತ್ತೆ, ಬ್ಲಡ್ ಬರೋ ತರ ಇರುತ್ತೆ. ಏನಾಯ್ತಿದಲ್ಲ ಗಾಯ ಅಂದಾಗ ನನ್ನ ಹೊಸ ಬಾಯ್ ಫ್ರೆಂಡ್ ನನ್ನ ಹೊಡೆದು ತುಂಬಾ ಹಿಂಸೆ ಕೊಟ್ಟ, ಅದಕ್ಕೆ ನಾನು ಬ್ಯಾಂಕ್ ಹೋಗಕ್ ಬಂದ್ಬಿಟ್ಟೆ ಕೆಲಸ ಹುಡ್ಕೊಂಡು ಅಂತ ಹೇಳಿದಾಗ ಇವ್ನು ಹೇಳ್ತಾನೆ ಸರಿ ಬಾ ನೀನು ಅಂತ ಹೇಳ್ಬಿಟ್ಟು ಸೈಡ್ ಕರ್ಕೊಂಡು ಹೋಗಿ ಮಾತಾಡ್ತಾನೆ. ಅದೇ ಟೈಮಲ್ಲಿ ಈ ಕಡೆ ನಮ್ ಹೀರೋ ಹಂಗೆ ನೈಸ್ ಆಗಿ ಬಂದು ಆ ಲೇಡಿ ಹತ್ರ ಈ ಹೀರೋಯಿನ್ ಬಾಯ್ ಫ್ರೆಂಡ್ ಫೋನ್ ನ ತಗೊಂಡ್ಬಿಡ್ತಾರೆ. ಏನಕ್ಕಂದ್ರೆ ಆ ಹೋಟೆಲ್ ಮ್ಯಾನೇಜರ್ ನಂಬರ್ ನೀವು ಸೇವ್ ಮಾಡ್ಕೊಂಡಿರ್ತಾನಲ್ವಾ, ಆ ನಂಬರ್ ನ ತೆಗೆದ್ಬಿಟ್ಟು ನಮ್ ಹೀರೋ ನಂಬರ್ ನ ಹಾಕೋದಿಕ್ಕೆ. ಇವಾಗ ಅವ್ರು ರಷ್ಯಾಗ ಹೋಗಿದಾರಲ್ವಾ, ಹೆಂಗಾದ್ರು ಮಾಡಿ ನಂಬರ್ ನ ಚೇಂಜ್ ಮಾಡಿದ್ರೆ ಇವ್ರು ಈಸಿಯಾಗಿ ಅಮೌಂಟ್ ನ ಲಪ್ಟಾಯಿಸಬಹುದು ಅಂತ ಹೇಳ್ಬಿಟ್ಟು ಈ ಪ್ಲಾನ್ ನ ಮಾಡೋದು. ಆದ್ರೆ ಅವ್ನ ಹೆಸರು ಇವ್ನ ಏನಂತ ಹಾಕೊಂಡಿದ್ದಾನಂತ ಗೊತ್ತಿಲ್ವೇ. ಮ್ಯಾನೇಜರ್ ಅಂತ ಹಾಕಿದ್ರು ಬರ್ತಾ ಇಲ್ಲ, ಹೋಟೆಲ್ ಹೆಸರು ಹಾಕಿದ್ರು ಬರ್ತಾ ಇಲ್ಲ, ಸ್ಯಾಮ್ ಅಂತ ಹಾಕಿದ್ರು ಬರ್ತಾ ಇಲ್ಲ, ಏನಪ್ಪಾ ಮಾಡೋದು ಅಂತ. ಆ ಕಡೆ ನೋಡಿದ್ರೆ ಹೀರೋಯಿನ್ ಓವರ್ ಆಕ್ಟಿಂಗ್ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಅವನ ಹತ್ರ ಮಾತಾಡ್ತಾ ಇದ್ದಾಗ ಬಾಯ್ ಒಳಗಡೆ ಇಟ್ಕೊಂಡಿರೋ ಬಟ್ಟೆ ಪೀಸ್ ಕೆಳಗಡೆ ಬಿದ್ದೋಗುತ್ತೆ. ಇದನ್ನ ನೋಡಿದ ತಕ್ಷಣ ಅವ್ನಿಗೆ ಅರ್ಥ ಆಗೋಯ್ತು ಇವಳೆಲ್ಲ ಆಕ್ಟಿಂಗ್ ಮಾಡ್ತಾ ಇರೋದು ಅಂತ. ನಿನ್ಗೆ ಎಷ್ಟು ಸತಿ ಹೇಳಿದ್ರು ನೀನ್ ಚೇಂಜ್ ಆಗಲ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗಕ್ ನೋಡ್ತಾನೆ. ಆದ್ರೆ ಇವಳು ಬಿಡ್ತಾನೆ ಇಲ್ಲ, ಗಟ್ಟಿಯಾಗಿ ಇಟ್ಕೊಂಡು ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಟೋಗ್ಬೇಡ, ನಿನ್ಗೋಸ್ಕರನೇ ನಾನ್ ಬಂದೆ, ನನ್ಗೆ ನೀನೇ ಬೇಕು ಅಂತ ಹೇಳಿ ಕೇಳ್ತಾ ಇರ್ತಾಳ. ಅವನು ಏಯ್ ಲೂಸು ಏನೇ ಮಾಡ್ತಾ ಇದ್ಯಾ ಬಿಡೆ ನನ್ನ ಅಂತ ಹೇಳ್ಬಿಟ್ಟು ಅವಳನ್ನು ಒದ್ರಬಿಟ್ಟು ಅಲ್ಲಿಂದ ಬರ್ಬೇಕು ಅಂತ ನೋಡ್ತಾನೆ. ಆದ್ರೆ ಈ ಸತಿ ನಮ್ಗೆ ಹೀರೋನ್ಗೆ ಬೇರೆ ದಾರಿನೇ ಇಲ್ಲ, ಕಾಲ್ಗೆ ಬಿದ್ಬಿಡ್ತಾಳೆ. ನಾನು ಇನ್ನ ತುಂಬಾ ಲವ್ ಮಾಡ್ತಾ ಇದೀನಿ ಕಣೋ, ದಯವಿಟ್ಟು ನನ್ನ ಬಿಟ್ಟೋಗ್ಬೇಡ ಅಂತ ಹೇಳ್ಬಿಟ್ಟು ತುಂಬಾನೇ ಕೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಈ ಕಡೆ ಹೀರೋ ನೋಡಿದ್ರೆ ಏನನ್ನೋ ಟೈಪ್ ಮಾಡ್ತಾ ಇದ್ದಲ್ಲ, ಆಕ್ಚುಲಿ ತಾಯಿಯವರೆಲ್ಲ ಇಂಗ್ಲಿಷ್ ನ ಬೇರೆ ತರ ಪ್ರೊನೌನ್ಸ್ ಮಾಡ್ತಾರೆ. ಇಷ್ಟೊತ್ತು ಇಂಗ್ಲಿಷ್ ಅಲ್ಲಿ SAM ಅಂತ ಹಾಕ್ದವನು ಈಗ ಬೇರೆ ತರ ಟ್ರೈ ಮಾಡಕ್ ಹೋಗ್ತಾನೆ. ಅದ್ರ ಫೋನ್ ಲಾಕ್ ಆಗೋಯ್ತು. ಅಯ್ಯೋ ಒಳ್ಳೆ ಟೈಮಲ್ಲಿ ಫೋನ್ ಬೇರೆ ಲಾಕ್ ಆಗೋಯ್ತೆ, ಟೈಮ್ ಬೇರೆ ಅವ್ನು ಬಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಹೆಂಗೋ ಫೋನ್ ಹೆಂಗೋ ಸ್ವಲ್ಪ ಸ್ಲಾಂಟ್ ಮಾಡಿ ನೋಡ್ತಾರೆ. ನೋಡಿ ಆಗ ಅವ್ನ್ ಫೋನ್ ಲಾಕ್ ನ ಓಪನ್ ಮಾಡಿರ್ತಾನಲ್ಲ, ಪ್ಯಾಟರ್ನ್ ಕ್ಲೀನ್ ಆಗಿ ಕಾಣಿಸುತ್ತೆ. ಅವನು ಅದೇ ಪ್ಯಾಟರ್ನ್ ಹಾಕಿ ಓಪನ್ ಮಾಡ್ಬಿಟ್ಟು ಈ ಸರ್ತಿ ಯೂರ್ ಸ್ಟೈಲ್ ಸ್ಪೆಲ್ಲಿಂಗ್ ಹಾಕಿ ನೋಡಿದ್ರೆ ಬಂದ್ಬಿಡತ್ತೆ ಹೆಂಗೋ ಟಕ್ ಟಕ ಅಂತ ನಂಬರ್ ನ ಚೇಂಜ್ ಮಾಡ್ಬಿಟ್ಟ. ಆದ್ರೆ ಫೋನ್ ಕೊಡೋದಕ್ಕೂ ಮುಂಚೆನೆ ಅವನಲ್ಲಿ ಹೀರೋಯಿನ್ ಬಿಟ್ಟು ಬಂದ್ಬಿಡ್ತಾನೆ. ಬಂದವನು ಮೇಡಮ್ ನನ್ ಫೋನ್ ಇಲ್ಲಿ ಅಂತ ಕೇಳಿದ ತಕ್ಷಣ ಈ ಲೇಡಿಗೆ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲ, ಹಂಗೆ ಇರ್ತಾಳೆ. ಅದೇ ಗ್ಯಾಪ್ ಅಲ್ಲಿ ನಮ್ ಹೀರೋಯಿನ್ ಕಡೆ ಒಂದು ಸಿಗ್ನಲ್ ನ ಕೊಡ್ತಾನೆ, ಇವಾಗ ನೀನೆ ಬಂದು ಏನಾದ್ರು ಮಾಡ್ಬೇಕು ಅಂತ. ಅವಳು ದಡದಡ ಅಂತ ಇವನು ಒಡಿಯೋ ತರನೇ ಓಡ್ ಬರ್ತಾಳೆ. ನೋಡಿ ಆ ಗ್ಯಾಪ್ ಅಲ್ಲಿ ಹೆಂಗೋ ಟಕ್ ಅಂತ ನಮ್ ಹೀರೋ ಲೇಡಿ ಕೈಲಿ ಫೋನ್ ನ ಕೊಟ್ಬಿಡ್ತಾನೆ. ಹೀರೋಯಿನ್ ಕೂಡ ಅವಳು ಹಂಗೆ ಒಡಿಯೋ ತರ ಬಂದವಳು ಈಗ ಹಂಗೆ ಕೈ ಜೋಡಿಸ್ಬಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ ಕಡೆಯಿಂದ ಇನ್ನೊಂದ್ಸತಿ ಈ ತರ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ಇವನು ಸಾರಿ ಮೇಡಮ್, ನಮ್ ಕಾಲೇಜಲ್ಲಿ ಓದಿದ ಹುಡುಗಿನೇ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ, ಏನು ಪ್ರಾಬ್ಲಮ್ ಇಲ್ವಲ್ಲ ಮೇಡಮ್, ಸರಿ ನಿಮ್ಗೆ ಯಾವ ಹೋಟೆಲ್ ಬೇಕು ಹೇಳಿ ಅಲ್ಲಿ ಬುಕ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ಮೇಲೆ ಈ ರಷ್ಯಾಗ ಹೋಗಿರ್ತಾರಲ್ಲ ಒಬ್ರು ಹೋಟೆಲ್ ಮ್ಯಾನೇಜರ್, ಆ ಹೋಟೆಲ್ ಹೆಸರನ್ನ ಹೇಳಿದ ತಕ್ಷಣ ಅವ್ನು ಕೂಡ ಸರಿ ಮೇಡಮ್ ನನ್ ಗೊತ್ತಿರೋ ಮ್ಯಾನೇಜರೇ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಎತ್ಕೊಂಡು ಹೋಗಿ ಆ ಮ್ಯಾನೇಜರ್ಗೆ ಕಾಲ್ ನ ಟ್ರೈ ಮಾಡ್ತಾನೆ. ಈಗ ನಮ್ ಹೀರೋ ಆ ನಂಬರ್ ನ ಎತ್ಬಿಟ್ಟು ಹೀರೋ ನಂಬರ್ ನ ಹಾಕಿರ್ತಾನಲ್ವಾ, ಸೊ ಈಗ ಕಾಲ್ ನಮ್ ಹೀರೋಗ್ ಬರ್ತಾ ಇರುತ್ತೆ. ಹೆಂಗೋ ನಾವು ಬಂದಿದ್ ಕೆಲಸ ಆಯ್ತು ಅಂತ ಹೇಳ್ಬಿಟ್ಟು ಆ ಕಾಲ್ ನ ನೋಡ್ತಾನೆ, ಬಟ್ ಅಟೆಂಡ್ ಮಾಡೋದಿಲ್ಲ. ಮಾತಾಡಿದ್ರೆ ಇವ್ನ ವಾಯ್ಸ್ ಗೊತ್ತಾಗ್ಬಿಡತ್ತಲ್ವಾ, ಅದಕ್ಕೆ ಇವನು ಒಂದು ಮೆಸೇಜ್ ನ ಹಾಕ್ತಾನೆ, ಈ ತರ ಒಂದು ಮೀಟಿಂಗ್ ನಾನು ಫ್ರಾನ್ಸ್ ಬಂದಿದ್ದೀನಿ, ಸೊ ನಾನು ಅಸಿಸ್ಟೆಂಟ್ ಬಂದು ಮೀಟ್ ಆಗ್ತೇನೆ ಅಂತ ಹೇಳಿ ಮೆಸೇಜ್ ಹಾಕಿದ ತಕ್ಷಣ ಅವನು ಮೆಸೇಜ್ ನ ಓದ್ಬಿಟ್ಟು ಬನ್ನಿ ಮೇಡಮ್ ಹತ್ರ ಹೇಳ್ತಾನೆ. ಓಕೆ ಮೇಡಮ್ ನಾನು ಹೋಟೆಲ್ ಮ್ಯಾನೇಜರ್ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಶನ್ ನ ಪಾಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಓಕೆ ನೀವು ನನ್ಗೆ ಇನ್ಫಾರ್ಮೇಶನ್ ಬೇಗ ಪಾಸ್ ಮಾಡ್ಬೇಕು, ಇಲ್ಲಾಂದ್ರೆ ನಾನು ಕೋಪ ಮಾಡ್ಕೊಂತೀನಿ ಅಂತಾಳ. ಅಂದ್ರೆ ಒಂಥರ ಫ್ಲರ್ಟ್ ಮಾಡತ್ರನೇ ಮಾತಾಡ್ತಾಳ. ಅದಕ್ಕೆ ಅವನು ಮೇಡಮ್ ನೀವು ಕೋಪ ಮಾಡ್ಕೊಂಡ್ರೆ ನಿಮ್ಮನ್ನ ಹೆಂಗ್ ಮಾತಾಡಿ ಸಮಾಧಾನ ಮಾಡ್ಬೇಕು ನನಗ್ ಗೊತ್ತು ಅಂತ ಅವ್ನಿಗೆ ಫ್ಲರ್ಟ್ ಮಾಡೋ ತರ ಮಾತಾಡ್ತಾನೆ. ಅದಾದ್ಮೇಲೆ ನಮ್ ಹೀರೋ ಬಂದಿದ್ ಕೆಲಸ ಆಯ್ತಂತ ಹೇಳ್ಬಿಟ್ಟು ಫೋನ್ ನ ಕೈಲಿ ಇಟ್ಕೊಂಡು ಸಂತೋಷವಾಗಿ ಪಾರ್ಕಿಂಗ್ ಲಾಟ್ ಹತ್ರ ಬಂದ್ರೆ ನಮ್ ಹೀರೋಯಿನ್ ಪಾಪ ಒಂದ್ ಕಡೆ ಪ್ಯಾಂಟ್ ಅರ್ಧೋಗಿರುತ್ತೆ, ಹಂಗೆ ಬೇಜಾರಲ್ಲಿ ಕೂತಿರ್ತಾಳ. ಹೀರೋ ಕೂಡ ಹತ್ರ ಬಂದವನು ಸರಿ ಸರಿ ಬಿಡು ಅಳ್ಬೇಡ ಅಂತ ಹೇಳ್ತಾನೆ. ಇಷ್ಟೊತ್ತವಳು ಅತ್ತೆ ಇರೋದಿಲ್ಲ, ಆದ್ರೆ ನೀ ಮಾತ್ ಅಂದ್ಮೇಲೆ ಅವಳಿಗೆ ಅಳು ಶುರು ಆಗ್ಬಿಡುತ್ತೆ. ಆದ್ರೆ ಅಳೋದಕ್ಕೂ ಮುಂಚೆ ಹೀರೋ ನೋಡ್ಬಿಟ್ಟು ಸರಿ ಇದೋ ನಿನ್ ಪ್ಯಾಂಟ್ ಅರ್ಧೋಗಿದೆ ಪ್ಯಾಚ್ ನ ಹಾಕು ಅಂತ ಹೇಳ್ಬಿಟ್ಟು ಒಂದ್ ಪ್ಯಾಚ್ ನ ಕೊಡ್ತಾನ. ಅವಳು ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅದನ್ನ ಅಂಟಿಸ್ಕೊಂಡು ಹೇಳ್ತಾಳೆ ನನ್ನ ಡೈವರ್ಟ್ ಮಾಡ್ಬೇಕಂತಾನೆ ನೀನ್ ಈ ತರ ಮಾತಾಡ್ದೆ ಅಂದಾಗ ಇವ್ನ್ಗೇನ್ ಅರ್ಥ ಆಗ್ತಾ ಇಲ್ಲ, ನಾನೇನ್ ಮಾತಾಡ್ದೆ ಇವಾಗ ಅಂದಾಗ ಈಗ ನಾನು ಅಳ್ಬಾರ್ದು ಅಂತ ಹೇಳ್ಬಿಡ್ತಾನೆ ಪ್ಯಾಚ್ ಅಂತ ಹೇಳ್ಬಿಟ್ಟು ಇದನ್ನ ನನಗೆ ಕೊಟ್ಟಿದ್ದು, ಈ ತರ ಕೆಲ್ಸ ಎಲ್ಲ ಫ್ರಾಡ್ ಅವ್ರಿಗೆ ಬರೋದು ಅಂತ ಹೇಳಿ ಮಾತಾಡ್ತಾಳ. ನೀನ್ ಏನೋ ಮಾತಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅವ್ನ್ ಪಾಡ್ಗ ಅವ್ನ್ ಕಾರ್ ಹತ್ರ ಹೋಗ್ತಾನೆ. ಅವ್ನು ಹೋಗೋದನ್ನೇ ಹೀರೋಯಿನ್ ಹಂಗೆ ಕಣ್ಣು ಹಾರಿಸದೆ ನೋಡ್ತಾ ಇರ್ತಾಳೆ. ಇಲ್ಲ ಲೈಟ್ ಆಗಿ ಲವ್ ಸ್ಟಾರ್ಟ್ ಆದಂಗಿದೆ ನಮ್ ಹೀರೋಯಿನ್ಗೆ. ಅದಾದ್ಮೇಲೆ ಎಲ್ಲ ರೂಮ್ ಬಂದ್ಬಿಟ್ಟಿರ್ತಾರೆ. ಆ ಚೈನಾ ರೆಡಿ ಇರ್ತಾರಲ್ಲ ಅವ್ರು ಬಂದ್ಬಿಟ್ಟು ಫೋನ್ ಎತ್ಕೊಂಡ್ ಬರ್ತಾರೆ. ಈಗ ತಾನೆ ಅವ್ನ ಹತ್ರ ಮಾತಾಡ್ಕೊಂಡ್ ಬಂದೆ, ನಿಮ್ಮನ್ನ ಮಿಸ್ ಮಾಡ್ಕೊಳಂಗಿದೆ ಅಂತ ಹೇಳ್ಬಿಟ್ಟು ಕಳ್ಸಿದಾನೆ ಪೊರ್ಕಿ ನನ್ ಮಗ ನನ್ಗೆ ಹೆಂಗ್ ಮೆಸೇಜ್ ಹಾಕಿದಾನೆ ನೋಡು ಅಂದಿದ ತಕ್ಷಣ ಹೀರೋಯಿನ್ ಫೋನ್ ತಗೊಂಡು ಸೂಪರ್ ಸೂಪರ್ ಇವಾಗ ನೋಡಿ ಹೆಂಗ್ ಹಾರ್ಟ್ ನ ಆರಿಸ್ತೀನಿ ಅಂತ ಹೇಳ್ಬಿಟ್ಟು ಹಾರ್ಟ್ ಆಗಿ ಮೆಸೇಜ್ ನ ಹಾಕ್ತಾ ಇರ್ತಾಳೆ. ಅದೇ ಟೈಮ್ಲಿ ನಮ್ ಹೀರೋಯಿನ್ಗೆ ಕಾಲ್ ಬರುತ್ತೆ. ಒಂದ್ ನಿಮಿಷ ಅಕ್ಕ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ತಗೊಂಡು ಪಾರ್ಕಿಂಗ್ ಹತ್ರ ಬಂದಿರ್ತಾಳೆ. ಆಕ್ಚುಲಿ ಹೀರೋಯಿನ್ ಅವ್ರ ಅಮ್ಮನೆ ಕಾಲ್ ಮಾಡಿರೋದು, ಏನೇ ನಿನ್ ಬಾಯ್ ಫ್ರೆಂಡ್ ಕರೆಕ್ಟ್ ಆಗಿ ಲೋನ್ ಎಲ್ಲ ಕಟ್ತಾ ಇದ್ದಾನ, ಏನು ಪ್ರಾಬ್ಲಮ್ ಇಲ್ಲ ತಾನೆ ಅಂದಾಗ ಇವಳು ಕೂಡ ಏನಿಲ್ಲಮ್ಮ ಎಲ್ಲ ಕರೆಕ್ಟ್ ಆಗಿ ಕಟ್ತಾ ಇದ್ದಾನೆ ಅಂದಾಗ ಬ್ರೇಕಪ್ ಏನಾದ್ರು ಮಾಡ್ಬಿಟ್ಟಿಯೇ, ಮನೆ ಪತ್ರ ಇಟ್ಬಿಟ್ಟೆ ಲೋನ್ ಅಮೌಂಟ್ ನ ಕಟ್ಟಿರೋದು, ಅವ್ನೇನಾದ್ರು ಮೋಸ ಮಾಡ್ಬಿಟ್ರೆ ಮನೆ ನಮ್ ಕೈ ಮೀರಿ ಹೊಟ್ಟೋಗುತ್ತೆ ಕಣೆ ಅಂದಾಗ ಇವಳು ಹೇಳ್ತಾಳಮ್ಮ ಅದೆಲ್ಲ ಏನಿಲ್ಲ ಸುಮ್ನೆ ಇರಮ್ಮ ಅಂತ. ನೋಡಿದ್ರೆ ನಮ್ ಹೀರೋ ಕಾರಲ್ಲೇ ಮಲಗಿರ್ತಾನೆ. ಆಕ್ಚುಲಿ ಹೀರೋಯಿನ್ ಮಾತಾಡಿರೋದಲ್ಲ ಅವ್ನು ಕೇಳಿಸ್ಕೊಂಡಿರ್ತಾನೆ, ಆದ್ರೆ ಕ್ಯಾಶುವಲ್ ಆಗಿ ಮಲಗಿರೋ ತರ ಮಲಗಿರ್ತಾನೆ. ಇವಳು ಕೂಡ ನೋಡ್ತಾಳೆ, ಹತ್ರ ಹೋದಳು ಅವಳೆ ಮಾತಾಡಿಸ್ತಾಳೆ, ಏಟ್ ಅವರ್ ಕಾರಲ್ಲ ಒಂದ್ ರೌಂಡ್ ಕರ್ಕೊಂಡ್ ಹೋಗ್ತೀಯ ಅಂದಾಗ ಅವ್ನ್ ಕೂಡ ಸರಿ ಆಯ್ತು ಬಾ ಅಂತ ಹೇಳ್ಬಿಟ್ಟು ಅವಳು ನಂಗೆ ಒಂದು ನೈಟ್ ಡ್ರೈವ್ ಗೆ ಕರ್ಕೊಂಡ್ ಹೋಗ್ತಾನೆ. ಜೋರಾಗಿ ಹಾಡೆಲ್ಲ ಹಾಕೊಂಡು ಇಬ್ರು ಸಾಂಗ್ ಗೆ ವೈಬ್ ಮಾಡ್ಕೊಂಡು ಜಾಲಿಯಾಗಿ ಒಂದ್ ರೈಡ್ ನ ಹೋಗ್ತಾರೆ ನೈಟ್ ಎಲ್ಲ. ಇಲ್ಲಿಗೆ ಮೂವಿಯ ಫಸ್ಟ್ ಪಾರ್ಟ್ ಮುಗಿತಾ ಇದೆ. ಸ್ವಲ್ಪ ಲೆಂತ್ ಆಗಿ ಹೋಗ್ತಾ ಇರೋದ್ರಿಂದ ಈ ಮೂವಿನ 2 ಪಾರ್ಟ್ ಆಗಿ ಮಾಡಾಕ್ತಾ ಇದೀನಿ. ಸೊ ಆದಷ್ಟು ಬೇಗ ಸೆಕೆಂಡ್ ಪಾರ್ಟ್ ಕೂಡ ಬಂದ್ಬಿಡುತ್ತೆ. ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.